शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिनाशाय दीपज्योति नमोस्तुते शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते शुभं कुर्वत्कल्याणम् आरोग्यं धनसम्पदः शुभं कुर्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते शत्रुबुद्धिविनाशाय दीपज्योतिर्नमोस्तुते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते शत्रुबुद्धिविनाशाय दीपज्योतिर्नमोस्तुते. ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ಇಂದು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಲಿಕ್ಕೆ ಬಂದಿರುವಂಥ ನಮ್ಮ ಗಣ್ಯರ ಪರಿಚಯ. ಮೊದಲಿನ ಪರಿಚಯ ಶ್ರೀ ಹರೀಶ್ ಬಿ ಜಿ ಇವರ ಬಗ್ಗೆ. ಇವರು CEO ಆಫ್ ಏಸ್ ಮೈಕ್ರೋಮ್ಯಾಟಿಕ್ ಗ್ರೂಪ್. ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರು. ತಮ್ಮ ವೃತ್ತಿ ಜೀವನವನ್ನು 1986ರಲ್ಲಿ ಪುಣೆಯ ಗ್ರೀವ್ಸ್ ಪವರ್ ಟ್ರಾನ್ಸ್ಮಿಷನ್ ಕಂಪನಿಯಲ್ಲಿ ಶುರು ಮಾಡಿರ್ತಾರೆ. ಆ ನಂತರದಲ್ಲಿ ಡೆಲ್ಫಿ TVS ವೋಲ್ಟಾಸ್ ಎಂಬ ಕಂಪನಿಯಲ್ಲಿ ತಮ್ಮ ಕಾರ್ಯ ನಿರ್ವಹಿಸಿರ್ತಾರೆ. ಹಾಗೂ ಕಳೆದ 2 ದಶಕಗಳಿಂದ ಮೈಕ್ರೋಮ್ಯಾಟಿಕ್ ಕಂಪನಿಯ CEO ಆಗಿದ್ದಾರೆ. ಹಾಗೂ ಪ್ರಸ್ತುತ ಇವರು ಅವರ ಕುಟುಂಬದೊಂದಿಗೆ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ನಮ್ಮ ಇನ್ನೋರ್ವ ಅತಿಥಿ ಶ್ರೀ ವೆಂಕಟೇಶ್ ಬಾಬೂಜಿ. ಇವರು ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರರು. ಇವರು ಕರ್ನಾಟಕ ಆಫ್ಸೆಟ್ ಪ್ರಿಂಟರ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ನ್ಯೂ ಡೆಲ್ಲಿ ಹಾಗೂ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಈ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರು. ಪ್ರಸ್ತುತ ಓಂಕಾರ್ ಆಫ್ಸೆಟ್ ಪ್ರಿಂಟರ್ಸ್ ಕಂಪನಿಯ ವ್ಯವಸ್ಥಾಪಕ ಪಾಲುದಾರರಾಗಿದ್ದಾರೆ. ಅದಲ್ಲದೆ ನಮ್ಮ ಇಂದಿನ ಸಭೆಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರುವ ವಾಸವಿ ಟ್ರಸ್ಟ್ನ ಟ್ರಸ್ಟಿಗಳಲ್ಲಿ ಒಬ್ಬರು. ವಾಸವಿ ಸೇವಾ ಟ್ರಸ್ಟ್ ಬಗ್ಗೆ ಹೇಳೋದಾದರೆ 1951ರಿಂದ ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಮುಖ್ಯ ಉದ್ದೇಶ ಅಂದರೆ ಮೇನ್ ಇಂಟೆನ್ಷನ್ ಏನಂದರೆ ಯಾವುದೇ ಭೇದ ಭಾವ ಇಲ್ಲದೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆಲ್ಲ ನೆರವಾಗಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ ವೈದ್ಯಕೀಯ ರಿಲೇಟೆಡ್ ಯಾವೆಲ್ಲ ಸೌಲಭ್ಯಗಳು ಬೇಕು ಅದು ಈ ಸಂಸ್ಥೆ ಒದಗಿಸಿಕೊಡ್ತಾ ಬಂದಿದೆ. ಮುಂದೆ 9ನೇ ತರಗತಿಯಲ್ಲಿ ಓದುತ್ತಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳಾದ ಐಶ್ವರ್ಯ ಶೇಟ್, ವೈಷ್ಣವಿ ಮತ್ತು ಸಂಗೀತ ಇವರಿಂದ ಒಂದು ಗೀತೆ ಪ್ರಸ್ತುತಿ. ಜಯ ಭಾರತ ಜನನಿಯ ತನುಜಾ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿಗಣಗಳ ನಾಡೆ, ಜಯ ಹೇ ರಸ ಋಷಿಗಳ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪಹಂಧರ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ
ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುಣ್ಯ ಪಂಪಲ ಕುಮಕರಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಡಿದ ನಾಡೆ ದನು ಕಣಜ ಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಥ್ಯಾಂಕ್ ಯು. ನಮ್ಮ ನಾಡಗೀತೆಯನ್ನು ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ ನಮ್ಮ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಸಂಸ್ಥೆಯಾದ ಸೇವಾ ಇಂಟರ್ನ್ಯಾಷನಲ್ ಹಾಗೂ ಸಂಸ್ಥೆಯ ಹೆಮ್ಮೆಯ ಯೋಜನೆ ಸ್ಪಾನ್ಸರ್ ಅ ಚೈಲ್ಡ್, ಇದರ ಕುರಿತಾಗಿ ನಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡಬೇಕು ಅಂತ ನಮ್ಮ ಸಂಸ್ಥೆಯ ಶ್ರೀಮತಿ ಸ್ವಾತಿ ರಾಮ್ಜಿ, ಡೈರೆಕ್ಟರ್ ಆಫ್ ಗ್ಲೋಬಲ್ ಪಾರ್ಟ್ನರ್ಶಿಪ್, ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದ ಎಲ್ರಿಗೂ ಗೊತ್ತನ್ಸುತ್ತಲ್ವಾ? ಅವ್ರ ತಂದೆನವ್ರು ಒಂದ್ಸರಿ ನೀನು ನನಗೋಸ್ಕರ ಏನು ಮಾಡಿದ್ಯಪ್ಪ ಜೀವನದಲ್ಲಿ ಅಂತ ಕೇಳಿದಾಗ ಒಂದು ಕನ್ನಡಿ ಮುಂದೆ ನಿಲ್ಸಿದ್ರಂತೆ, ನೋಡಿ ಇದನ್ನು ತಯಾರು ಮಾಡಿದ್ದೀನಿ ನಾನು ನಿಮಗೋಸ್ಕರ ಅಂತ. ಅಂದರೆ ನಿಮಗೋಸ್ಕರ ನಾನೇನು ದುಡ್ಡು ಮನೆ ಏನೂ ಇಡಬೇಕಿಲ್ಲ, ನಿನ್ನನ್ನು ಚೆನ್ನಾಗಿ ತಯಾರು ಮಾಡಿದ್ದೀನಿ ಅಂತ. ಆ ಥರ ಸ್ಪಾನ್ಸರ್ ಚೈಲ್ಡ್ ಒಂದೊಂದು ಮಗುನೂ ತಯಾರಾಗಬೇಕು ಅಂತ ಇವತ್ತು ನಾವೆಲ್ಲ ಅವರ ತಂದೆ ತಾಯಂದಿರಿರ್ಬೋದು, ನಮಗೆ ಬೆಂಬಲ ನೀಡ್ತಿರುವಂಥ ಹಿರಿಯರಿರ್ಬೋದು, ಎಲ್ಲರೂ ಇಲ್ಲಿ ನೆರೆದಿದ್ದೀವಿ. ಸೇವಾ ಇಂಟರ್ನ್ಯಾಷನಲ್ ಏನು ಅಂತ ಹೇಳಕ್ಕೆ ಕೂಡ ಆ ಥರ ಒಂದು ಕನ್ನಡಿ ಇವತ್ತೇನು ನಡೀತಿದೆ ಇಲ್ಲಿ ಇಟ್ಟರೆ ಸಾಕು. ಯಾಕೆಂದರೆ ಸೇವಾ ಇಂಟರ್ನ್ಯಾಷನಲ್ ಸ್ಪಾನ್ಸರ್ ಚೈಲ್ಡ್ ವತಿಯಿಂದ ಯಾವ್ಯಾವ ಮಕ್ಕಳಿಗೆ ನಾವು ಬೆಂಬಲ ಸಹಕಾರ ನೀಡ್ತಾ ಇದ್ದೀವೋ ಮಕ್ಕಳು ಇಲ್ಲಿದ್ದಾರೆ, ಅವ್ರ ತಂದೆ ತಾಯಂದಿರಿದ್ದಾರೆ, ನಮ್ಮ ದಾನಿಗಳಿದ್ದಾರೆ. ಹಾಗೆ ಸೇವಾ ಇಂಟರ್ನ್ಯಾಷನಲ್ ಬೆನ್ನೆಲುಬು ಅಂದರೆ ಕಾರ್ಯಕರ್ತರು, ಸ್ವಯಂ ಸೇವಕರು. ಬಹಳಷ್ಟು ಜನ ಬಂದು ವಾಲಂಟರಿಯಾಗಿ ಸ್ವಯಂ ಸೇವಕರಾಗಿ ಈ ಸಮಯ ಕೊಡ್ತಾರೆ ದೇಶಕ್ಕೋಸ್ಕರ ಸೇವೆ ಮಾಡೋಕ್ಕೋಸ್ಕರ. ಸೇವಾ ಇಂಟರ್ನ್ಯಾಷನಲ್ ಅಂದರೆ ಇಷ್ಟೇ. ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆ ಯಾವ ಥರ ಸಂಸ್ಥೆ, ಏನು ಆರ್ಗನೈಸೇಷನ್ ಅಂತ ಬಹಳಷ್ಟು ಜನ ಕೇಳ್ತಾರೆ. ನಾವೊಂದು ಪರಿವಾರ, ಕುಟುಂಬದ ಥರ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಸೇವಾ ಇಂಟರ್ನ್ಯಾಷನಲ್ 35 ವರ್ಷಗಳಲ್ಲಿ ಸೇವಾ ಇಂಟರ್ನ್ಯಾಷನಲ್ ಕಾರ್ಯಗಳು ನಡೆಯುತ್ತೆ. ಭಾರತವನ್ನು ಹೆಚ್ಚಿನಲ್ಲಿ ಇಲ್ಲಿ ನಡೀತಿದ್ದರೂ ಆಸ್ಟ್ರೇಲಿಯಾ, ಅಮೆರಿಕ ಇಂತಹ ಹಲವು ದೇಶಗಳಲ್ಲಿ ಕಾರ್ಯಗಳು ನಡೆಯುತ್ತೆ. ಇಲ್ಲೇ ಇವತ್ತು ಅಮೆರಿಕಾಯಿಂದ ಒಬ್ಬರು ಮತ್ತು ಆಸ್ಟ್ರೇಲಿಯಾದಿಂದ ಇಬ್ಬರು ಸ್ವಯಂ ಸೇವಕರು ಕೂಡ ಬಂದಿದ್ದಾರೆ ನಿಮ್ಮೆಲ್ಲರನ್ನೂ ಇಲ್ಲಿ ಭೇಟಿ ಮಾಡೋಕ್ಕೋಸ್ಕರ. ಸೇವಾ ಇಂಟರ್ನ್ಯಾಷನಲ್ ಮುಖ್ಯ ಕಾರ್ಯ ಅಂದರೆ ಈಗ ಕೋವಿಡ್ ಈಗಿನ್ನೂ ಆಯ್ತಲ್ವಾ, ಬಹಳಷ್ಟು ಜನ ನೀವು ಕೋವಿಡ್ ಟೈಮ್ನಲ್ಲೇ ಸೇವಾ ಇಂಟರ್ನ್ಯಾಷನಲ್ ಪರಿಚಯ ನಿಮ್ಗಾಯಿತು. ಈ ಥರ ವಿಪತ್ತುಗಳು ಬಂದಾಗ 1 ತಿಂಗಳು 2 ತಿಂಗಳು ಅಥವಾ ಈ ಭೂಕಂಪ ಆದಾಗ ಒಂದು 10 ದಿನ ಊಟ ಕೊಡೋಕ್ಕೆ ಬಹಳಷ್ಟು ಸಂಸ್ಥೆಗಳು ಬರ್ತಾರೆ. ಆದರೆ ಈ ಥರ ವಿಪತ್ತಾದಾಗ 2 ವರ್ಷ 3 ವರ್ಷ ಅದ್ರ ಎಫೆಕ್ಟ್ ಇನ್ನೂ ಇರುತ್ತೆ. ಜನಗಳು ಕೆಲಸ ಕಳ್ಕೊಂಡಿರ್ತಾರೆ, ತಿನ್ನೋಕೆ ಊಟ ಇರಲ್ಲ. ಈ ಥರ ದುಡಿಯೋಕ್ಕೆ ಯಾರು ಈ ಥರ ಕೆಲಸ ಮಾಡ್ತಾರೆ ಅಂದಾಗ ಸೇವಾ ಇಂಟರ್ನ್ಯಾಷನಲ್ 25 ವರ್ಷದಿಂದ 10 ದಿನ ಊಟ ಕೊಟ್ಟರೆ ಸಾಲದು, ಇವರೆಲ್ಲ ಮತ್ತೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ಅವ್ರಿಗೆ ಬೆಂಬಲ ನೀಡಬೇಕು ಅಂತ ಸೇವಾ ಇಂಟರ್ನ್ಯಾಷನಲ್ ಶುರುವಾಗಿದ್ದು ಕೂಡ ಹೇಗೆ ಅಂದರೆ ಬಹಳ ಸ್ವಾರಸ್ಯಕರ. ಈ ಮಕ್ಕಳೇ ಇಲ್ಲಿದ್ದಾರೆ, ಅದಕ್ಕೆ ಹೇಳ್ತೀನಿ. ಯುರೋಪ್ ಇಂದ ಒಂದು ಹುಡುಗ, ಲಾಟೂರ್ ಅನ್ನೋ ಊರು ಮಹಾರಾಷ್ಟ್ರಲ್ಲಿ, ನಾವೆಲ್ಲ ಹೋಗ್ತೀವಲ್ವ ಸಮ್ಮರ್ ವೆಕೇಶನ್ ಅಂತ, ಅಜ್ಜಿ ಮನೆ, ಅತ್ತೆ ಮನೆ, ಚಿಕ್ಕಪ್ಪನ ಮನೆ. ಆ ಥರ ಆ ಹುಡುಗ ಯುರೋಪಿಂದ ಲಾಟೂರ್ ಬಂದಿದ್ದಾಗ ಲಾಟೂರಲ್ಲಿ ಭೂಕಂಪ ಆಗಿದ್ದನ್ನು ನೋಡಿ ಯುರೋಪಲ್ಲಿ ಆ ಪುಟ್ಟ ಹುಡುಗ ಅವರ ಯಾರ್ಯಾರಿದ್ರೋ ಅವನ ಫ್ರೆಂಡ್ಗಳು ಎಲ್ಲರನ್ನೂ ಸಹಕಾರ ಕೇಳಿದ್ನಂತೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡಿ, ನಮ್ಮ ದೇಶದಲ್ಲಿ ನನ್ನ ಊರಲ್ಲಿ ಈ ಥರ ಭೂಕಂಪ ಆಗಿದೆ, ನಾನು ಅಲ್ಲಿಗೆ ಏನಾರು ಮಾಡಬೇಕು ಅಂತಿದ್ದೀನಿ ಅಂತ. ಆ ಚಿಕ್ಕ ಹುಡುಗ ಮಾಡಿದ ಒಂದು ಈ ದೊಡ್ಡ ಕಾರ್ಯದಿಂದ, ಅಳಿಲು ಸೇವೆ ಅಂತ ಶ್ರೀರಾಮ ಅಂತ ಹೇಳ್ತೀವಲ್ಲ, ಆ ಚಿಕ್ಕ ಹುಡುಗನ ದೊಡ್ಡ ಕಾರ್ಯದಿಂದ ಸೇವಾ ಇಂಟರ್ನ್ಯಾಷನಲ್ಗೆ ಆ್ಯಕ್ಚುಲಿ ಪ್ರೇರಣೆ ಸಿಕ್ಕಿದ್ದು. ಅದರಿಂದ ಮಕ್ಕಳು ಏನೆಲ್ಲ ಮಾಡಬಲ್ಬೋದು ಅಂತ ನೀವೇ ನೋಡಿ. ಆ ಹುಡುಗನಿಂದ ಪ್ರೇರೇಪಣೆಯಾಗಿ ನಾವು ಸೇವಾ ಇಂಟರ್ನ್ಯಾಷನಲ್ ಶುರು ಮಾಡಿದ್ದು. 25 ವರ್ಷ ಆಯಿತು ಸೇವಾ ಇಂಟರ್ನ್ಯಾಷನಲ್ ಶುರು ಮಾಡಿ. ಸೊ ಈ ವರ್ಷ ನಮಗೊಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಹಾಗಾಗಿ ಇಂಥದಿನೇ ನೀವೆಲ್ಲ ಬಂದಿರೋದಕ್ಕೆ ನಾವು ನಿಮಗೆ ತುಂಬ ಚಿರಋಣಿಗಳಾಗಿದ್ದೀವಿ.
ಹಾಗೆ ನಿಮಗೆಲ್ಲರಿಗೂ ಸೇವಾ ಇಂಟರ್ನ್ಯಾಷನಲ್ ಪರಿವಾರಕ್ಕೆ ಸ್ವಾಗತ. ಇಲ್ಲಿ ಯಾರು ದಾನಿಗಳಲ್ಲ, ಯಾರು ಇಸ್ಕೊಳ್ಳೋರಲ್ಲ, ಯಾರು ಏನು ತಗೊಳ್ಳೋರಲ್ಲ, ನಾವು ಯಾರು ಮಾಡೋಕ್ಕೆ ಏನೂ ಅಲ್ಲ. ದೇವರಂತೊಬ್ಬ ಇದ್ದಾನೆ, ಯಂತ್ರ ಅವನು. ಇವತ್ತು ನಮ್ಮ ಕೈಲಿ ಕೊಡಿಸ್ತಾನೆ, ಇನ್ಯಾವತ್ತೋ ಇನ್ಯಾರ ಕೈಲೋ ಕೊಡಿಸ್ತಾನೆ. ನಾವು ಯಾರೂ ಒಂದು ಅಹಂಕಾರ ಪಟ್ಟು ನಾವೇನೋ ಕೊಡ್ತಿದ್ದೀವಿ ಅನ್ನೋ ಹಾಗೆ ಇಲ್ಲ. ಹಾಗಾಗಿ ಈ ಪರಿವಾರಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ನೀವು ಕೂಡ ಏನು ಮಾಡಬಹುದು, ಯಾಕೆಂದರೆ ಇಲ್ಲಿ ಯಾರು ಇಸ್ಕೊಳ್ಳೋರಲ್ಲ, ಯಾರು ಕೊಡೋರಲ್ಲ ಅಂತ ನಾನು ಆಗಲೇ ಹೇಳಿದೆ. ನಿಮ್ಮಂತಾನೆ ಬಹಳಷ್ಟು ಜನ ನಿಮ್ಮ ಸುತ್ತಲೂ ಮುತ್ತಲು ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಅನ್ನೋದೊಂದೇ ನಮ್ಮ ಒಂದು ಮನವಿ ನಿಮ್ಮ ಹತ್ರ. ಹಾಗಾಗಿ ನಿಮಗೆ ಗೊತ್ತಿರೋ ಯಾರೇ ಮಕ್ಕಳು ಎಲ್ಲೇ ಇದ್ರೂ ದಯವಿಟ್ಟು ಅವ್ರಿಗೆ ಸೇವಾ ಇಂಟರ್ನ್ಯಾಷನಲ್ ಸ್ಪಾನ್ಸರ್ ಎ ಚೈಲ್ಡ್ ಬಗ್ಗೆ ಹೇಳಿ. ಹಾಗೆ ನಮಗೆ ಬಹಳಷ್ಟು ಜನ ಕೇಳ್ತಾರೆ, ನಮ್ಗೆ ಎಷ್ಟು ವರ್ಷ ನೀವು ದುಡ್ಡು ಕೊಡ್ತಾ ಇರ್ತೀರಾ? ನಮ್ಮ ಒಂದು ಅನಿಸಿಕೆ, ನಮಗೊಂದು ಇಚ್ಛೆ ಇರೋದು ಆ ಮಗು ಓದು ಮುಗಿಸೋವರೆಗೂ ದುಡ್ಡು ಕೊಡಬೇಕಂತ. ಆದರೆ ಅದರಲ್ಲೂ ನಮ್ಮದೊಂದು ಮನವಿ ಇದೆ, ನಿಮ್ಮ ಕೈಲಿಂದ ನಿಮ್ಗೆ ಏನಾದ್ರು ಈ ವರ್ಷ ನೀವು 20,000 ಕೊಟ್ರಿ, ಮುಂದಿನ ವರ್ಷ ನೀವು 10,000 ಕೊಡಿ ಸಾಕು. ಯಾಕೆಂದರೆ ನಮ್ಮ ಹತ್ರ 10,000 ಇದೆ. ಅದೇ ದುಡ್ಡಲ್ಲಿ ನೀವು ಇನ್ನೊಂದು ಮಗುನ ಓದಿಸಿ ಅಂದರೆ ನಾವೆಲ್ಲರೂ ಸೇರಿಸಿ ಇನ್ನೊಂದು ಮಗುನ ಭಾರತದ ಒಂದು ಒಳ್ಳೆಯ ನಾಗರಿಕರಾಗಿ ತಯಾರು ಮಾಡ್ಬೋದು. ಹಾಗಾಗಿ ಇದು ನಿಮ್ಮ ಕೈಯಲ್ಲಿದೆ. ಬಹಳಷ್ಟು ಮೊನ್ನೆನೇ ಒಬ್ಬರು ಸಿಕ್ಕಿದ್ರು, ನಾವು ಸಂಗೋಲ ಅನ್ನೋ ಊರಿಗೆ ಹೋಗಿದ್ವಿ ಮಹಾರಾಷ್ಟ್ರಲ್ಲಿ. ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಆ ಒಂದು ಮಗು ತಂದೆಗೆ ಪ್ಯಾರಾಲಿಸಿಸ್ ಆಗಿದ್ರಿಂದ ಒಂದು ದಾತರನ್ನ ಅರೇಂಜ್ ಮಾಡಿದ್ರಂತೆ ಸ್ಕೂಲ್ನವರು. 4-5 ವರ್ಷ ಆ ಮಗುಗೆ ದುಡ್ಡು ಕೊಟ್ಟ ಮೇಲೆ 6ನೇ ವರ್ಷ ದುಡ್ಡು ಕೊಟ್ಟಾಗ ತಾಯಿ ಬಂದು, ನನಗೆ ಕೆಲಸ ಸಿಕ್ಕಿದೆ, ನಾನು ದುಡ್ಡು ಕೂಡಿಟ್ಟಿದ್ದೀನಿ, ಈ ದುಡ್ಡು ವಾಪಸ್ ಕೊಡ್ತೀನಿ, ನೀವು ಇನ್ನೊಂದು ಮಗುನ ಓದಿಸಿ ಅಂತ ಹೇಳಿದ್ರಂತೆ. ಇದರಿಂದ ನಾವು ಪ್ರೇರೇಪಣೆ ಆಗಬೇಕಾಗಿರೋದು. ಹಾಗಾಗಿ ನಿಮ್ಗೆ ಎಷ್ಟು ವರ್ಷ ಬೇಕೋ ನಿಮ್ಮ ಮಕ್ಕಳನ್ನ ದಯವಿಟ್ಟು ಓದ್ಬಿಡಿಸ್ಬೇಡಿ. ಅದಕ್ಕೆ ಸಹಕಾರ ಕೊಡೋಕೆ ನಾವಿಲ್ಲಿದ್ದೀವಿ. ಆದರೆ ಯಾವತ್ತಾರು ನಿಮಗೆ ಅನಿಸಿದ್ರೆ ನಮ್ಮ ಹತ್ರ ಈಗ ಅಲ್ಪ ಸ್ವಲ್ಪ ಇದೆ, ನಾವು ಮಾಡ್ಬೋದು, ನಮ್ಮಂಥ ಮಗು ಇನ್ನೊಂದು ಓದ್ಬೋದು ಅಂದರೆ ನೀವು ನಮ್ಮ ಜೊತೆ ದಾತಾರರಾಗಿ ಅವರಿಗೆಲ್ಲ ಸೇರಿ ನಾವು ಹೀಗೆ ಕುಟುಂಬ ಅಂದರೆ ಇದೆ ಅಲ್ವಾ, ವಸುದೈವ ಕುಟುಂಬಕಂ ಅಂತೀವಿ. ಸೇವಾ ಇಂಟರ್ನ್ಯಾಷನಲ್ 35 ದೇಶಗಳಲ್ಲಿ ನಡೀತಿದೆ ಅಂತಿದೆ. ನಾವೆಲ್ಲ ಒಂದು ಕುಟುಂಬದ ಥರ. ಕುಟುಂಬದಲ್ಲಿ ಹೇಗಿರುತ್ತೆ, ಯಾರಿಗೆ ಎಷ್ಟೆಷ್ಟಾಗುತ್ತೋ ಕೊಡ್ತಾರೆ, ಯಾರಿಗೆ ಏನೇನು ಬೇಕೋ ತೊಗೋತಾ ಇರ್ತಾರೆ. ಈಗ ತಾಯಿ ನನ್ನ ಮಗ ಅಡುಗೆ ಮಾಡಿಲ್ಲ ಅದಕ್ಕೆ ಇವತ್ತು ಊಟ ಹಾಕಲ್ಲ ಅನ್ನಲ್ಲ ಅಲ್ವಾ. ಹಾಗಾಗಿ ಈ ಕುಟುಂಬದ ಥರ ನಾವಿರೋಣ. ಯಾರ್ಯಾರಿಗೆ ಏನು ಬೇಕಾಗಿದೆಯೋ ಅಂಥವ್ರು ರೀಚಿಂಗ್ ದ ಅನ್ರೀಚ್ಡ್ ಅಂತ ನಾವು ಸೇವಾ ಇಂಟರ್ನ್ಯಾಷನಲ್ ಹೇಳ್ತೀವಿ. ಶ್ರೀ ವಾಸವಿ ಟ್ರಸ್ಟ್ ಬಗ್ಗೆ ಕೂಡ ನಮ್ಮ ಸೌಜನ್ಯ ಅವ್ರು ಹೇಳಿದ್ರು. ಹಾಗಾಗಿ ಯಾರ್ದು ಅತ್ಯಂತ ಅವಶ್ಯಕತೆ ಇದೆಯೋ ಅವ್ರನ್ನ ನಾವೆಲ್ಲರೂ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡೋಣ. ಮತ್ತೊಮ್ಮೆ ನೀನು ಎಲ್ಲರನ್ನು ಸೇವಾ ಇಂಟರ್ನ್ಯಾಷನಲ್ ಪರಿವಾರಕ್ಕೆ ಸ್ವಾಗತ ಮಾಡಿ. ಭಾನುವಾರ ಮಲ್ಕೋಬೋದಿತ್ತು, ಲೇಟಾಗಿ ಮಸಾಲೆ ದೋಸೆ ತಿನ್ಬೋದಿತ್ತು, ಆದರೂ ಸಮಯಕ್ಕೆ ಮುಂಚೆನೇ ಬಂದು ನಮಗೆ ತುಂಬಾ ನೀವು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿರೋದನ್ನು ತೋರಿಸಿದ್ದೀರಾ. ಹೀಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ನನಗೆ ಇಷ್ಟು ದಿನ ಸೇವಾ ಇಂಟರ್ನ್ಯಾಷನಲ್ ಅಂದರೆ ನೀವೆಲ್ಲರೂ ತಲೆನೋವು ಕೊಡ್ತಾರಪ್ಪ ಸಂಸ್ಥೆ, ಎಷ್ಟು ಡಾಕ್ಯುಮೆಂಟ್ ಕೇಳ್ತಾರೆ, ಫೋಟೋ ಸರಿ ಇಲ್ಲ, ಆಧಾರ್ ಕಾರ್ಡ್ ಪ್ರಿಂಟ್ ಸರಿ ಇಲ್ಲ, ಕಟ್ಟಾಗಿದೆ ಅಂತಾರೆ, ರೆಸಿಪ್ಟ್ ಅಂತಾರೆ ಅಂತ ಬೈಕೊಂಡಿರ್ಬೋದು. ಅದರಿಂದ ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ ನಾವು ಬರೀ ಡಾಕ್ಯುಮೆಂಟ್ ಕೇಳೋ ಸಂಸ್ಥೆ ಅಲ್ಲ, ಅದು ಬೇಕು. ಆದರೆ ನಮಗೆ ಯಾಕೆಂದರೆ ನಾವು ಟ್ರಾನ್ಸ್ಪರೆಂಟಾಗಿ ಒಂಚೂರು ದುಡ್ಡು ಅಲ್ಲಿ ಇಲ್ಲಿ ಹೋಗ್ದಂಗೆ ಕರೆಕ್ಟಾಗಿ ಕೆಲಸ ಮಾಡಬೇಕನ್ನೋ ಒಂದು ಮೌಲ್ಯವನ್ನು ಕೂಡ ಇಟ್ಕೊಂಡಿರೋ ಸಂಸ್ಥೆ. ಸ್ವಾಭಾವಿಕ, ನೀವೆಲ್ಲನೂ ಅದೇ ಮೌಲ್ಯ ಜೀವನದಲ್ಲಿ ಇಟ್ಕೊಂಡಿದ್ದೀರ ಅಂತ ನಮಗೆ ಗೊತ್ತು. ಅದಕ್ಕಾಗಿ ಮತ್ತೆ ಮತ್ತೆ ನಮ್ಮ ಟೀಮ್ನವರೆಲ್ಲ ನಿಮಗೆ ಫೋನ್ ಮಾಡ್ತಾ ಇರ್ತಾರೆ ಅದಕ್ಕೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಂದು ಪರಿವಾರ. ಇದು ಈ ಪರಿವಾರ ಸೇರಿರೋ ಒಂದು ಶುಭ ದಿನ. ಇದನ್ನು ನಾವು ಇನ್ನೊಂದು 2 ಗಂಟೆ ಇದರಲ್ಲೇ ಎಲ್ಲರೂ ಜೊತೆಗಿದ್ದು ಇದನ್ನು ಸೆಲೆಬ್ರೇಟ್ ಮಾಡೋಣ ಅಂಥೇಳಿ. ಸೇವೆ ಅನ್ನೋದೊಂದು ಯಜ್ಞಕುಂಡ ಅಂತ ನಾವು ಯಾವಾಗಲೂ ಒಂದು ಹಾಡಾಡ್ತೀವಿ. ಸೇವೆಯೊಂದು ಯಜ್ಞಕುಂಡ ಸಮಿದೆಯಂತೆ ಉರಿಯುವ. ಈ ಥರ ಸಮಿದೆ ನಾವೆಲ್ಲ ಆಗೋ ಒಂದು ಅವಕಾಶ ಕೊಟ್ಟಿರುವ ಭಗವಂತನಿಗೆ ನಮಿಸಿ, ಭಾರತ್ ಮಾತೆಗೆ ನಮಿಸಿ, ವಿವೇಕಾನಂದರು ನಮ್ಮ ಪ್ರೇರಣೆ ಅವರಿಗೆ ಕೂಡ ನಮಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ವಂದೇ ಮಾತರಂ. ಒಂದು ಕುಟುಂಬದಲ್ಲಿ ಹೇಗೆ ನಾವು ಪರಸ್ಪರ ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ತೇವೆ, ಅದೇ ರೀತಿ ನಾವು ನಮ್ಮ ಸಂಸ್ಥೆಯನ್ನು ನಾವೊಂದು ಕುಟುಂಬ ಅಂತ ಹೇಳಿ ಸಂಸ್ಥೆಯ ಬಗ್ಗೆ ತಿಳಿಸಿಕೊಟ್ಟ ಸ್ವಾತಿಜಿಗೆ ತುಂಬ ಧನ್ಯವಾದಗಳು. ಈಗ ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ಮಕ್ಕಳೇ? ಯಾರು? ನಾನಾ? ನೀವೇ ಮಕ್ಕಳೇ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು. ಸೊ ಇವರ ಪ್ರೀತಿಯ ಪೋಷಕರ ಹೇಳುವಂತಹ ಸಮಯ. ನಾನು ಹೆಸರು ಕರಿತೀನಿ, ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಲೀಲಾವತಿ ಜಿ, ದರ್ಶಿತ್ ಅವರ ಅಮ್ಮ. ವೇದಿಕೆಯ ಮೇಲಿರುವ ಗಣ್ಯರಿಗೆ ನಾನು ನಮಸ್ತೆ ತಿಳಿಸ್ತೀನಿ. ಈ ಕೋವಿಡ್ ಅನ್ನೋದು ಎಷ್ಟು ಜನ ಜೀವನ ಹಾಳು ಮಾಡ್ತು ಅಂದರೆ ಅದೊಂಥರ ದೊಡ್ಡ ಆಘಾತ.
ಆ ಆಘಾತದಲ್ಲಿರಬೇಕಾದ್ರೆ ಬಂಧುಗಳು ಕಷ್ಟ ಬಂದರೆ ಯಾವತ್ತೂ ಬರಲ್ಲ. ಬಂಧುಗಳ ಅಂಥ ಪರಿಸ್ಥಿತಿಲೇ ದೂರ ಹೋಗ್ಬಿಡ್ತಾರೆ. ಇವಾಗ ಆ ಆಘಾತದಲ್ಲಿ ಇರಬೇಕಾ, ಈ ಥರ ಹಸ್ಬೆಂಡ್ ಈ ಥರ ಆದಾಗ ಆ ಆಘಾತದಲ್ಲಿ ಇರಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ, ಮಗು ಎಜುಕೇಷನ್ ನೋಡಬೇಕಾ, ಈ ಥರ ಪರಿಸ್ಥಿತಿಲಿ ಇದ್ದಾಗ ನನಗೆ ಹೆಲ್ಪ್ ಮಾಡಿದ್ದು ಯೂತ್ ಫಾರ್ ಸೇವಾ ಇಂಟರ್ನ್ಯಾಷನಲ್ ಅವರು. ಇಲ್ಲ ಮೇಡಮ್, ನಾವು ಹೆಲ್ಪ್ ಮಾಡ್ತೀವಿ, ನಿಮ್ಮ ಮಗುನ ಓದಿಸಿ ನಾವು ಕೊಡ್ತೀವಿ ಮ್ಯಾಮ್, ನಿಮಗೆ ಸಪೋರ್ಟ್ ಮಾಡ್ತೀವಿ. ಜಯಾ ಮೇಡಮ್ ಆಗಿರ್ಬೋದು, ಸರ್ವಣ ಸರ್ ಆಗಿರ್ಬೋದು, ವೆಂಕಟೇಶ್ ಮೂರ್ತಿ ಸರ್ ಆಗಿರ್ಬೋದು, ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆನ್ಲೈನಲ್ಲಿ ಆಗಿರ್ಬೋದು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಮ್ಯಾಮ್ ನಾವು ಮಾಡ್ತೀವಿ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಾನು ನನ್ನ ಮಗು ತುಂಬ 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 ಋಣಿಯಾಗಿರ್ತೀನಿ ಸೇವಾ ಇಂಟರ್ನ್ಯಾಷನಲ್ ಅವ್ರಿಗೆ. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಕರೋನಾದಿಂದ ನನಗೆ ಸಾರ್ ಪರಿಚಯ ಮಾಡಿದರು. ನನ್ನ ಮಗುನ ಓದಿಸ್ಕೊಳ್ಳೋಕ್ಕೆ ಆಗಿಲ್ಲ. ಮಗುನ ಓದಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನನ್ನ ಯಜಮಾನ್ರಿಲ್ಲ, ಇರೋ ಒಂದು 6 ವರ್ಷ ಆಯಿತು. ಹೆಂಗಪ್ಪ ಕೆಲಸ ಇಲ್ಲ, ಮಗುನ ಓದಿಸಿದ್ರು ಅಂತ ಸಾರ ಪರಿಚಯ ಮಾಡಿದ್ರು. ಇವರ ಸಹಾಯದಿಂದ ಓದಿಸ್ತಾ ಇದ್ದೀನಿ. ತುಂಬ ಸಹಾಯ ಆಗಿದೆ. ನಮಸ್ಕಾರ. ಮೇಲೆ ಇರೋ ಎಲ್ಲರಿಗೂ ಹಾಗೂ ನಮಗೆ ಫೋನ್ ಮಾಡಿದ ಅವ್ರಿಗೆ ಅಷ್ಟಿಗೆ ಹೆಸರು ಏನೂ ಗೊತ್ತಿಲ್ಲ, ಆದರೂ ನಮಗೆ ಇವತ್ತು ಮುಖ ಪರಿಚಯ ಮಾಡಿದ್ದೇ ಇವತ್ತು. ಆದರೆ ನಾವು ಯಾರೋ ಏನು ಅಂತ ಗೊತ್ತಿಲ್ಲ. ಕೋವಿಡ್ಗಿಂತ ಮುಂಚೆ ಒಂದು 3 ತಿಂಗಳ ಮುಂಚೆ ನಮ್ಮ ಹಸ್ಬೆಂಡ್ ತೀರ್ಕೊಂಡ್ರು. ಮಕ್ಕಳನ್ನ ಓದಿಸ್ಬೇಕು ಇಲ್ವೋ ಅಂತ ಎಷ್ಟೋ ಗೊಂದಲಲ್ಲಿದ್ದರಿದ್ದಾಗ ಮನೆ ಕೆಲ್ಸಕ್ಕೆ ಹೋಗಿ ನಾನು 2 ಮಕ್ಕಳು, ನನಗೆ ಯಾವ ಒಂದು ಸಪೋರ್ಟು ಇಲ್ಲ. ಅಂಥ ಟೈಮಲ್ಲಿ ನನಗೆ ಕೈ ಹಿಡಿದು ಮುಂದೆ 2 ವರ್ಷದಿಂದ ನನಗೆ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ನನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ, ಆದರೂ ಇವತ್ತು ನಾವಿದ್ದೀವಿ ಮ್ಯಾಮ್ ಓದಿಸಿ ಅಂತ ಆ ಮೇಡಮ್ ಪರಿಚಯನೇ ಇಲ್ಲ. ಎಷ್ಟು ನನಗೆ ಗೈಡ್ ಮಾಡಿ ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಅಂದರೆ ನಿಜವಾಗ್ಲೂ ಎಲ್ಲರ ಪರವಾಗಿ ನಾನು ಅವ್ರಿಗೆ ನನ್ನ ಜೀವನ ಪರ್ಯಂತ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ಹಾಗೂ ವೇದಿಕೆ ಮೇಲೆ ಆಸೀನವಾಗಿರುವ ಇವರೇ ಅಲ್ಲ, ನಾಳೆ ಇವರಿಂದ ಸಹಾಯ ಪಡೆದ ಮಕ್ಕಳು ನಾಳೆ ಇನ್ನಷ್ಟು ಮಕ್ಕಳಿಗೆ ಸಹಾಯ ಮಾಡಲಿ ಅಂತ ನಾನು ಹೃತ್ಪೂರ್ವಕವಾಗಿ ಅರಸ್ತೇನೆ ಸರ್. ಇದು ಬಿಟ್ಟರೆ ನಾವು ನಮ್ಮ ದೇಶಕ್ಕೆ ಏನೂ ಮಾಡೋದಿಲ್ಲ. ನಾವು ಸಹಾಯ ಪಡ್ಕೊಂಡು ಇನ್ನೂ 10 ಮಕ್ಕಳಿಗೆ ಅವ್ರ ಜೊತೆ ನಾವು ಕೂಡಿ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಆಸೆ ಸರ್. ಅಷ್ಟೇ. ಛಾಯಾಜಿ, ಸಿಸಿಲಿಯಾಜಿ ಮತ್ತು ಚಂದ್ರಕಲಾಜಿ. ನಮಸ್ತೆ. ನಾವು ಬಸವನಗುಡಿ ಬಿಂಬ ಆಟ ಆಶ್ರಮದಿಂದ ಬರ್ತಾಯಿದ್ದೀವಿ. ನಮಗೆ 2 ಹೆಣ್ಮಕ್ಳಿದ್ದಾರೆ. ನಮ್ಮ ಮನೆಯವರು ಆಟೋ ಡ್ರೈವರು, ಆಟೋ ಓಡಿಸ್ತಾರೆ. ನಮ್ಮ ಮಕ್ಕಳನ್ನ ಓದಿಸೋಕ್ಕೆ ನಮಗೆ ತುಂಬ ಕಷ್ಟವಾಗಿತ್ತು. ಒಳ್ಳೆಯ ಸಮಯದಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ಸಹಾಯ ಆಗಿದೆ. ತುಂಬ ಧನ್ಯವಾದ. ಥ್ಯಾಂಕ್ ಯು ಮಾ. ನಮಸ್ಕಾರ ಎಲ್ಲರಿಗೆ. ಮತ್ತು ಇಲ್ಲಿ ವೇದಿಕೆ ಮೇಲೆ ಇರುವ ಚೀಫ್ ಗೆಸ್ಟ್ ಅವ್ರಿಗೂ ನಮಸ್ಕಾರ. ಬಂದಿರುವ ತಂದೆ ತಾಯಿಯವರಿಗೆ, ಮಕ್ಕಳಿಗೆ, ಎಲ್ಲರಿಗೆ ನನ್ನ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ಸಿಸಿಲಿಯಾ ಅಂತ, ಬೆಂಗಳೂರಿನವರು ಮತ್ತು KR ಪುರಮದಲ್ಲಿದ್ದೀನಿ. ನನಗೆ ಒಬ್ಬ ಮಗಳು, ನಾನೊಂದು ಸಿಂಗಲ್ ಪೇರೆಂಟು. ನನಗೆ ಈ ಸೇವಾ ಬಗ್ಗೆ ಗೊತ್ತಾಗಿದ್ದು ನನ್ನ ಸ್ಕೂಲ್ ಗ್ರೂಪ್, ಒಂದು 30 ವರ್ಷದಿಂದ ಇರುವ ಒಂದು ಸ್ಕೂಲ್ ಗ್ರೂಪಲ್ಲಿ ನನಗೆ ಈ ಲಿಂಕ್ ಬಂತು. ಆದರೆ ನನಗೆ ಡೌಟ್, ಇದು ನಿಜನಾ ಸುಳ್ಳ ಅಂತ ಗೊತ್ತಿಲ್ಲ. ಆದರೆ ಏನು ಮಾಡಿದೆ, ಸರಿ ಫಸ್ಟ್ ನಾನು ನೋಡೋಣ, ನನ್ನ ಕಡೆಯಿಂದ ನಾನು ಎಲ್ಲ ಪ್ರಯತ್ನ ಮಾಡಿಬಿಟ್ಟು ಅದನ್ನು ಮುಂದುವರ್ಸೋಣ ಅಂತ ಹೇಳಿ ನಾನು ಟ್ರೈ ಮಾಡಿ 1 ವಾರದಲ್ಲೇ ನನಗೆ ಸರ್ವಣ ಸರಿಂದ ಒಂದು ಕಾಲ್ ಬಂತು. ಅವ್ರ ಹೆಸರು ಸರ್ವಣ ಸರ್ ಅಂತಲೂ ನನಗೆ ಗೊತ್ತಿಲ್ಲ, ಬಟ್ ಕಾಲ್ ಬಂತು. ಅವರನ್ನು ಸೇವಾ ಇಂಟರ್ನ್ಯಾಷನಲ್ ಅಂತಲೇ ಸೇವ್ ಮಾಡಿದೆ ನಂಬರು. ಅದ್ರ ಮೂಲಕ ನನ್ನ ಮಗಳಿಗೆ ಎಲ್ಲ ಅಪ್ಲೈ ಮಾಡಿದೆ. ಹೋದ ವರ್ಷದಲ್ಲಿ ನನ್ನ ಮಗಳಿಗೆ ಒಂದು ಪೇಮೆಂಟ್ ರಿಲೀಸ್ ಆಗಿದ ತಕ್ಷಣ ಅದನ್ನು ಸುಮ್ಮನೆ ಇಟ್ಟಿಲ್ಲ. ನನಗೆ ಗೊತ್ತಿರೋ 30 ಫ್ಯಾಮ್ಲೀಸ್ ಬಂದಿದ್ದಾರೆ ಇಲ್ಲಿ, ಅವರಿಗೆಲ್ಲರಿಗೆ ನಾನು ಸೆಂಡ್ ಮಾಡಿದ್ದೇನೆ. ಮತ್ತು ಅವರೆಲ್ಲರೂ ಈ ವರ್ಷವೂ ಹಣನ ಸ್ವೀಕರಿಸಿದ್ದಾರೆ, ಹೋದ ವರ್ಷವೂ ಸ್ವೀಕರಿಸಿದರು. ಇದಕ್ಕೆಲ್ಲ ಮುಖ್ಯ ಕಾರಣ ಸೇವಾ ಟೀಮ್ ಮತ್ತು ಸೇವಾಗೆ ಸಹಾಯ ಮಾಡ್ತಾ ಇರುವ ಎಲ್ಲ ಕಂಪನೀಸು, ಟ್ರಸ್ಟೀಸು, ಇವರಿಗೆಲ್ಲ ನನ್ನ ಮನಪೂರ್ವಕ ವಂದನೆಗಳು.
ಮತ್ತು ಇದೇ ಥರ ಎಲ್ಲರಿಗೆ ನಿಮ್ಮ ಕಡೆ ಆಗಿದ್ದನ್ನು ಮತ್ತೊಬ್ಬರಿಗೆ ಶೇರ್ ಮಾಡೋಕ್ಕೆ ಮುಂದೆ ಬನ್ನಿ. ದೇವರು ಇವರನ್ನೆಲ್ಲ ಒಳ್ಳೆಯದಾಗಿರಲಿ. ಅವ್ರ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಚಂದ್ರಕಲಾಜಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ನಮ್ಮ ಅಪ್ಪ ಆಟೋ ಓಡಿಸ್ತಾ ಇದ್ರು. ಹೀಗೆ ಒಂದು 2 ವರ್ಷಗಳ ಹಿಂದೆ ಆಟೋಯಿಂದ ಎಲ್ಲ ಫಂಕ್ಷನ್ಗೆ ಹೋಗಿ ಮನೆಗೆ ಬಂದ್ವಿ. ನಮ್ಮ ಅಪ್ಪನಿಗೆ ಕೆಮ್ಮು ಜ್ವರ ಎಲ್ಲ ಶುರುವಾಯಿತು. ಆದರೆ ಹಂಗೆ ದಿನಕ್ಕೂ ಹಂಗೆ ತೀರಾ ಜಾಸ್ತಿ ಆಯಿತು. ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಅಂತ ಬಂತು. ಮತ್ತೆ ಇನ್ನೇನು ಹಂಗೆ ಏನಾಗಲ್ಲ ಅಂತ ಮನೆಯಲ್ಲೇ ಮಾತ್ರೆ ತೊಗೊತಾ ಇದ್ವಿ. ಒಂದೇ ದಿನ ಅಷ್ಟೇ. ಮತ್ತು ಮಾರನೇ ದಿನ ತುಂಬ ಸೀರಿಯಸ್ ಆಯಿತು. ಮತ್ತು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಎಷ್ಟು ಸತಿ ಆಂಬುಲೆನ್ಸ್ ಫೋನ್ ಮಾಡಿದ್ರು ಆಂಬುಲೆನ್ಸ್ ಡ್ರೈವರ್ ಬರ್ತೀನಿ ಅಂದಿದ್ರು, ಬರ್ತಾನೆ ಇದ್ದಿಲ್ಲ. ಆದರೂ ಕೊನೆಗೆ ಹೆಂಗೋ ಹಾಸ್ಪಿಟ್ಲೆಲ್ಲ ಸಿಕ್ತು. ಇನ್ನೇನು ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ವಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೂ ಆಕ್ಸಿಜನ್ ಲೆವೆಲ್ 95 ಇತ್ತು. ಇನ್ನೇನು ದಿನ ಚೆನ್ನಾಗಿ ಬರ್ತಾರೆ, ಹಾಸ್ಪಿಟ್ಲೆಲ್ಲ ಸೀಟ್ ಸಿಕ್ತು ಅಂದ್ಕೊಂಡ್ರೆ ದಿನಕ್ಕೂ ಆ ಥರ ಆಗೇ ಇಲ್ಲ. ನಾವು ಏನು ಆಗ್ಬಾರ್ದು ಅಂದ್ಕೊಂಡ್ವೋ ಅದೇ ಒಂದು ದಿನ ಆ ಥರ ಆಗೇ ಹೋಯ್ತು. ಮತ್ತು ಇನ್ನೇನು ಮಾಡೋದು, ನನ್ನ ಬೇರೆ 10th ಬೋರ್ಡ್ ಎಕ್ಸಾಮ್ ಹತ್ರ ಬರ್ತಿದೆ, ಓದಬೇಕು, ದುಡ್ಡು ಬೇರೆ ಕಾಲೇಜಲ್ಲಿ ಫೀಸ್ ಕಟ್ಟಬೇಕು ಅಂತವ್ರೆ, ಸ್ಕೂಲಲ್ಲಿ ಫೀಸ್ ಕಟ್ಟಬೇಕು ಅಂತವ್ರೆ, ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ. ಅವಾಗ ಏನು ಮಾಡೋದು ಅಂತ ಅರ್ಥನೇ ಆಯ್ತಿಲ್ಲ. ರಿಲೇಷನ್ ಇದ್ರೂ ಯಾರೂ ಹೆಲ್ಪ್ ಮಾಡ್ತಿಲ್ಲ. ಅಂದರೆ ಸುಮ್ಮನೆ ಹೇಳ್ತಾರೆ ಏನೂ ಆಗಲ್ಲ ಆ ಥರ ಅಂತಾರೆ, ಆದರೆ ದುಡ್ಡು ಕೊಟ್ಟು ಯಾರೂ ಹೆಲ್ಪ್ ಮಾಡಿಲ್ಲ. ಹಿಂಗೆ ಇದ್ವಿ ಎಷ್ಟು ದಿನ ಆದ್ರೂ. ನಮಗೆ ಸೇವಾ ಇಂಟರ್ನ್ಯಾಷನಲ್ ಅಂತ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿ ಈ ಥರ ಕಾಂಟ್ಯಾಕ್ಟ್ ಮಾಡಿ ಅಂತ. ಆಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಈ ಥರ ಹೇಳಿದ್ರು, ಶರವಣನ್ ಸರ್ ಹೇಳಿದ್ರು, ಏನೂ ಆಗಲ್ಲ, ನೀವೆಲ್ಲ ಚೆನ್ನಾಗಿರಬೇಕು, ನಾವು ನಿಮ್ಗೆ ಹಿಂದೆ ನಿಂತ್ಕೊಂಡು ನೀನು ಎಷ್ಟು ಓದ್ತೀವಿ ಅಷ್ಟವರೆಗೂ ನಾವೇ ಓದಿಸ್ತೀವಿ, ಆದರೆ ನೀನು ಚೆನ್ನಾಗಿ ಓದಬೇಕು ಅಷ್ಟೇ ಅಂದರು. ಆವಾಗಿಂದ ಸೇವಾ ಇಂಟರ್ನ್ಯಾಷನಲಿಂದ ನಮಗೆ ಸ್ಪಾನ್ಸರ್ಶಿಪ್ ಬಂತು. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ಪೋಷಕರು ತಮ್ಮ ಅನಿಸಿಕೆ ಹಂಚ್ಕೊಳ್ಳೋದು ಇದ್ದರೆ ಯಾರಾದೊಬ್ಬರಿಗೆ ಅವಕಾಶ ಇದೆ, ಬರ್ಬೋದು. ಯಾರಾದರೂ ಮಾತಾಡೋದಿದೆಯಾ? ಹಾಂ, ಬನ್ನಿ. ಇಬ್ಬರು ಬಂದರು. ಓಕೆ. ನಮಸ್ಕಾರ, ನನ್ನ ಹೆಸರು ಅನಿತಾ ಅಂತ. ಸಂಧ್ಯಾ ಮಿಸ್ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೇಳ್ಕೋಬೇಕಂದ್ರೂ ನನ್ನ ಯಜಮಾನ್ರಿಗೆ 2-3 ವರ್ಷ ಮುಂಚೆ ಮೆಂಟಲ್ ಶಾಕ್ ಆಗಿತ್ತು. ದಯವಿಟ್ಟು ಇವತ್ತು ನೆನೆಸ್ಕೊತೀನಿ ಅವ್ರನ್ನ ಮಾತ್ರ. ನನ್ನ 3 ಜನ ಮಕ್ಕಳು ಅವರೇ ನನಗೆ ತುಂಬ ಸಹಾಯ ಮಾಡಿದ್ರು ಅಂತಂದರೆ ಇವತ್ತಿಗೂ ನನಗೆ ತುಂಬ ಹೆಲ್ಪಿಂಗ್ ಆಯಿತು. ಸಂಧ್ಯಾ ಮಿಸ್ಸಿಂದ ನೆನಪಿಸ್ಕೊಂಡಿದ್ದ ನನಗೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಹಂಸ ಅಂತ. ನಾನು ತುಂಬ ಕಷ್ಟದಲ್ಲಿದ್ದೆ. ಈ ರೀತಿ ಒಂದು ಸಂದರ್ಭದಲ್ಲಿ ನನ್ನ ಸ್ವಂತ ಅತ್ತೆ ಮಾವ ಅಥವಾ ನನ್ನ ಅಜ್ಜಿ ಚೆನ್ನಾಗೇ ಇದ್ದಾರೆ, ಯಾರೂ ಸಪೋರ್ಟಿಗೆ ನಿಲ್ಲಿಲ್ಲ. ನನ್ನ ಅಮ್ಮನ ಮನೆಯಿಂದ ನನ್ನ ತಾಯಿ ಮತ್ತು ತಮ್ಮನ್ನ ಕಳ್ಕೊಂಡೆ ಕೊರೋನಾ ಕಾರಣದಿಂದ. ಇಂಥ ಸಿಚುವೇಷನಲ್ಲಿ ನನಗೆ ಸೇವಾ ಇಂಟರ್ನ್ಯಾಷನಲ್ ಅವರು ತುಂಬ ನನ್ನ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಅದೇ ಅಂದ್ಕೊಳ್ತೀನಿ. ಸ್ವಂತದವ್ರು ನಮ್ಗೆ ಆಗದೇ ಇದ್ರೂ ಸಹ ಬೇರೆಯವರು ನಮ್ಗೆ ಯಾರೋ ಮುಖ ಪರಿಚಯ ಇದ್ದಾಗ ನಾನು ಕಷ್ಟ ತಿಳ್ಕೊಂಡು ಮಕ್ಕಳಿಗೆ ಎಜುಕೇಷನ್ನು ಕೊಡೋದ್ರಲ್ಲಿ ಸಹಾಯ ಮಾಡಿದ್ದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ನಾನು ಇಮಿಡಿಯೇಟಾಗಿ ನನ್ನ ತಮ್ಮನ ಕಳ್ಕೊಂಡಿದ್ದ ತಕ್ಷಣ ನನ್ನ ತಮ್ಮನ ಹೆಂಡತಿ ಕಷ್ಟ ಆಗಬಾರ್ದು ಅಂತ ನಾನು ರೆಫರ್ ಮಾಡಿದೆ. ಅವರು ವಿತೌಟ್ ಇದು ನನ್ನ ತಮ್ಮನ ಮಕ್ಕಳಿಗೂ ಹೆಲ್ಪ್ ಮಾಡೋಕ್ಕೆ ಮುಂದೆ ನಿಂತ ನನ್ನ ಸೇವಾ ಇಂಟರ್ನ್ಯಾಷನಲ್ಗೆ ತುಂಬ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ. ನಾವು ಮಕ್ಕಳಿಗೆ ಎಜುಕೇಷನ್ ಕೊಟ್ಟಂಥ ನನ್ನ ಮಕ್ಕಳಿಗೆ ಅದು ಒಂದೇ ಹೇಳ್ತೀನಿ, ನೀವು ನಿಮ್ಮ ಫ್ಯೂಚರಲ್ಲಿ ಒಂದು ಜೀವನದಲ್ಲಿ ಏನಾದರೂ ಅಳವಡಿಸ್ಕೊಳ್ಳಿ ಒಂದು ಒಳ್ಳೆಯದನ್ನು. ಇದು ಯಾರ ಮುಖಾಂತರ ನಮಗೆ ಗೊತ್ತಿರಲ್ಲ, ಬಟ್ ಆದರೂ ಸ್ಟಿಲ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. 1 ರೂಪಾಯಿ ಆದರೂ ಸರಿ ಕಾಣಿಕೆಯಾಗಿ ಕೊಟ್ಟರೆ ತಪ್ಪೇನಿಲ್ಲ. ಬೇರೆ ಎಲ್ಲೋ ಏನೋ ಸ್ಪೆಂಡ್ ಮಾಡೋದು ಎಂಜಾಯ್ ಮಾಡೋದಕ್ಕೇ ಇದು ಇಟ್ಸ್ ಗುಡ್ ಅಂತ ನಾನು ಅಂದ್ಕೊಳ್ತೀನಿ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ನಂಗೆ ಗೊತ್ತಿಲ್ಲ ಸೇವಾ ಇಂಟರ್ನ್ಯಾಷನಲ್ ಬಗ್ಗೆ. ಅದರಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಹೇಳೋಕ್ಕೆ ಜಯಾ ಮ್ಯಾಮ್, ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ಅವ್ರು ಯಾರು ಅಂತಲೂ. ಆದರೆ ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಅನ್ಕೋತೀನಿ ಜಯಾ ಮ್ಯಾಮ್ಗೆ. ಪ್ರತಿಯೊಂದು ಮಿಸ್ಟೇಕ್ ಮಾಡಿ. ನನಗೆ ಒಂದೇ ಆಸೆ ಇರೋದು, ನನಗಿಬ್ಬರು ಹೆಣ್ಮಕ್ಳಿದ್ದಾರೆ, ನನಗಿಬ್ಬರು ಹೆಣ್ಮಕ್ಳನ್ನು ಡಾಕ್ಟ್ರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವ್ರನ್ನ ಯಾವಾಗಲೂ ಹೇಳೋದು ಒಂದೇ ಮಾತು, ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ. ನೀನು ಹತ್ರ 100 ರೂಪಾಯಿ ಇತ್ತಾ, 10 ರೂಪಾಯಿನ ಸಹಾಯ ಮಾಡಿ, ಇನ್ನು 90 ರೂಪಾಯಿನ ನಿಮಗಾಗಿ ನೀವು ಸೇವ್ ಮಾಡಿಕೊಡಿ ಅಂತಲೇ ಹೇಳೋದು. ನಾನು ಇಬ್ಬರು ಮಕ್ಕಳನ್ನು
ತುಂಬ ಚೆನ್ನಾಗಿ ಓದ್ತಾರೆ, ನಂಗೆ ಖುಷಿ ಇದೆ. ಹಾಗೆ ನನ್ನ ಇಬ್ಬರು ಮಕ್ಕಳನ್ನು ಓದೋಕ್ಕೆ ಸಹಾಯ ಮಾಡ್ತಿರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಇಬ್ಬರು ಮಕ್ಕಳನ್ನು ನಾನು ನೆಕ್ಸ್ಟು ಸೇವಾ ಇಂಟರ್ನ್ಯಾಷನಲ್ಗೆ ಡಾಕ್ಟ್ರು ಮಾಡೇ ಕಳಿಸೋದು. ಡಾಕ್ಟ್ರು ಖಂಡಿತ ಮಾಡ್ತೀವಿ, ಆ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡೋದಕ್ಕೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಗಣ್ಯರಿಗೂ ನನ್ನ ಹೆಸರು ಕೃಷ್ಣ, ನನ್ನ ಮಗ ಹೆಸರು ಪುಣ್ಯ, ನನ್ನ ಮಗನ ಹೆಸರು ಭರತ್ ರಾಜ್. 2021 ಎಲ್ಲರಿಗೂ ಬುದ್ಧಿ ಕಲಿಸ್ತು. ಕೊರೋನಾ ಬಂದು ಅನ್ನದ ಬೆಲೆ ಏನು ಅಂತ ಎಲ್ರಿಗೂ ತಿಳಿಸ್ಕೊಡ್ತು. ಅದು ಬಂದಮೇಲೆ ಮಕ್ಕಳು ಎಜುಕೇಷನ್, ನಾನು ಡ್ರೈವರ್ ಕೆಲಸ ಮಾಡೋದು, ಕೆಲಸ ಇಲ್ಲ, ಮಕ್ಕಳು ಎಜುಕೇಷನ್ ಕೊಡಿಸೋಷ್ಟು ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಕೋವಿಡ್ ಬಂದು ನನ್ನ ಹೆಂಡತಿ ತೀರ್ಕೊಂಡ್ರು. ಇಬ್ಬರು ದುಡಿದು ನಾವು ಮಕ್ಕಳನ್ನ ಓದಿಸೋದು, ನಮ್ಮ ಜೀವನ ಸಾಗಿಸ್ತಾಯಿದ್ದೋ. ಆದರೆ ಕೋವಿಡಿಂದ ಮಿಸಸ್ ತೀರ್ಕೊಂಡ್ರು. ಅದಾದಮೇಲೆ ತುಂಬ ಕಷ್ಟ ಆಯಿತು. ಕಷ್ಟ ಆದಮೇಲೆ ನಮಗೆ ಸೇವಾ ಇಂಟರ್ನ್ಯಾಷನಲ್ ಕಡೆಯಿಂದ ಒಂದು ಫೋನ್ ಬಂದು ಮಕ್ಕಳು ಎಜುಕೇಷನಿಂದ ಇದಾಗಬಾರ್ದಲ್ಲ, ಎಜುಕೇಷನ್ ಕಳ್ಕೊಬಾರ್ದಲ್ಲ ಅಂತ ಅಂದ್ಬಿಟ್ಟು ಅವರು ಸಹಾಯ ಮಾಡಿ, ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಸಹಾಯ ಮಾಡಿ ನಮ್ಮ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ರು. ಇಲ್ಲಿರುವಂಥ ಮಕ್ಕಳುಗಳೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಕೆಲಸಗಳು ತಗೊಂಡು ಇಂಥ ಸಂಸ್ಥೆಗೆ ಸಹಾಯ ಮಾಡಿ ದುಡಿದು ನೀವು ಮುಂದೆ ಬಂದು ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮಕ್ಕಳುಗಳು ಈ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆನ ಬೆಳೆಸಿ ಇನ್ನೂ 4 ಜನ ಮಕ್ಕಳಿಗೆ ಇನ್ನೂ ಹೆಲ್ಪ್ ಮಾಡುವಂಥ ಶಕ್ತಿ ಕೊಡಲಿ. ನೀವೆಲ್ಲರೂ ಚೆನ್ನಾಗಿ ಓದಿ ಇಂಥ ಸಂಸ್ಥೆಗೂ ಸ್ವಲ್ಪ ಸಹಾಯ ಮಾಡಿ. ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಏನಾಗ್ತಿರೋ 4 ಜನಕ್ಕೆ ಒಳ್ಳೇದಾಗೋದು ಮಾಡಿರಿ. ಈ ಥರ ಸಂಸ್ಥೆಗಳಿಗೂ ಹೆಲ್ಪ್ ಮಾಡಿದ್ರೆ ಅವರು ಮುಂದಕ್ಕೆ ಇನ್ನೂ ಬೇರೆ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಈ ಸಂಸ್ಥೆಗೆ ಮತ್ತು ಕೂತಿರುವಂಥ ಗಣ್ಯರಿಗೆ ತುಂಬ ಧನ್ಯವಾದಗಳು. ಆದರೆ ಜಯ ಮೇಡಮ್ ಯಾರಂತ ಗೊತ್ತಿಲ್ಲ, ಅವರು ತುಂಬ ನೋಡಿಲ್ಲ, ನಾನು ತುಂಬ ಸಹಾಯ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದರೆ 1 ಸಾರಿ ಅಲ್ಲ 2 ಸಾರಿ ಕೇಳಿ ಸರ್, ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಎಲ್ಲಿ ಅರ್ಥ ಆಗಿಲ್ಲ ಅಲ್ಲಿ ಹೇಳಿ. ಯಾವ ಜಾಗದಲ್ಲಿ ನಿಮಗೆ ಇದಾಗಿಲ್ಲ, ನೀವು ಸಬ್ಮಿಟ್ ಮಾಡಬೇಕಾದ್ರೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಮತ್ತೆ ಕೇಳಿ ಅಂತ ತುಂಬ ಹೆಲ್ಪ್ ಮಾಡ್ತಾರೆ ಅವರು. ಅವ್ರು ಯಾರು ಅಂತ ನಾನು ನೋಡಿಲ್ಲ ಇನ್ನು, ಜಯ ಮೇಡಮ್ ಯಾರು ಅಂತ. ಅವ್ರು ತುಂಬ ಥ್ಯಾಂಕ್ಸು. ಮತ್ತು ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಹಾಗೂ ಅದಕ್ಕೆ ಅದರಲ್ಲಿ ಇರುವಂಥ ಎಲ್ಲ ಗಣ್ಯರಿಗೂ ನಮ್ಮ ಹೃದಯಪೂರ್ವಕ ನಮ್ಮ ಕುಟುಂಬ ಪರವಾಗಿ ವಂದನೆ. ನಮಸ್ತೆ, ನನ್ನ ಹೆಸರು ಸಂಪ್ರೀತಾ. ನೀವೆಲ್ಲರೂ ಏನು ಕಾರಣದಿಂದ ಇಲ್ಲಿ ಬಂದು ಕೂತಿದ್ದೀರೋ ಅದೇ ಕಾರಣದಿಂದ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಆದರೆ ಯೂತ್ ಫಾರ್ ಸೇವಾ ನನಗೆ 4 to 5 years ಬ್ಯಾಕಿಂದ ಗೊತ್ತು. ನನ್ನ ಫ್ರೆಂಡ್ ರಜನಿ ಬಂದು ನಾನೊಂದು ವಾಲಂಟ್ರಿ ಮಾಡ್ತೀನಿ, ನೀನು ಮಾಡ್ತೀಯಾ ಅಂದರು. ನಾವು ಸುಮ್ಮನೆ ಕೂತಿದ್ದೋ, ಏನು ಅಷ್ಟು ಕೆಲಸ ಮಾಡ್ತಿರ್ಲಿಲ್ಲ, ಆರಾಮಾಗಿದ್ದೀನಿ ಅನ್ನೋ. ಗೌರ್ಮೆಂಟ್ ಸ್ಕೂಲ್ ಟೀಚ್ ಮಾಡ್ತಿದ್ರು. ಈ 5 yearsಯಿಂದ ನಾನು ಒಂದು ವಾಲಂಟ್ರಿಯಾಗಿ ಯೂತ್ ಫಾರ್ ಸೇವಾಗೆ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಚಿಕ್ಕಲ್ಸಂದ್ರ ಅದು ಬನಶಂಕರಿ ಅದ್ರ ಥರ ಎಲ್ಲ ಹೋಗಿ ಮಾಡ್ತಾಯಿದ್ದೀನಿ. ಅಲ್ಲಿ ರೋಬೋಟಿಕ್ ಕ್ಲಾಸಸ್ ಮಾಡಬೇಕಾದ್ರೆ ಜಾಯ್ನ್ ಆಗಿದ್ದೀನಿ, ಹಿಂದಿ ಕ್ಲಾಸ್ ಮಾಡ್ತೀನಿ. ಈವನ್ ಟುಡೇ ಎವ್ರಿ ಸ್ಯಾಟರ್ಡೇ ಚಿಕ್ಕಲ್ಸಂದ್ರದಲ್ಲಿ ಹೋಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಕ್ಲಾಸಿಗೆ ಹೋದಾಗ ಅಲ್ಲಿಗೆ ಮಕ್ಕಳಿಗೆ ಇಂಗ್ಲೀಷ್ ಗೊತ್ತಾ ಅಂದೆ, ಎಲ್ಲರೂ ಗೊತ್ತಿಲ್ಲ ಅಂದರು. ನೀವೆಲ್ಕೋ ಏನು ಮೇಲೆ ಕೂತಿದ್ದೀರಾ ಅಂದರೆ ಇದೇನು ಇದೆ ಚೇರು, ಇದು ಟೇಬಲ್ಲು, ಇದು ಲೈಟು, ಇದು ಬಲ್ಬು, ಇದು ವಾಲು, ಇದೆ ಎಲ್ಲನೂ ಇಂಗ್ಲೀಷ್ ಹೇಳ್ತೀರಾ, ಇಂಗ್ಲೀಷ್ ಗೊತ್ತಿಲ್ವಾ ಅಂತ ಕೇಳಿದೆ. ಈಸ್ ವಾಸ್ ದಟ್ ಅನ್ನೋ ಗ್ರಾಮರ್ ಬಿಟ್ಟು ಎಲ್ಲ ಪದನೂ ಕಾಫಿ ಟೀಯಿಂದ ನಾವು ಇಂಗ್ಲೀಷಲ್ಲೇ ಹೇಳ್ತಾ ಇರೋದು ಅನ್ನೋ ಸ್ಮಾಲ್ ಅವೇರ್ನೆಸ್, ಆ ಕಾನ್ಷಿಯಸ್ನೆಸ್ ಆ ಮಕ್ಕಳಿಗೆ ಇರಲಿಲ್ಲ. ಈ ಕಾನ್ಷಿಯಸ್ನೆಸ್ ಕೊಟ್ಟು ನಿಮಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಗೊತ್ತು, ಇಂಗ್ಲೀಷಲ್ಲಿ ಗ್ರಾಮರ್ ಗೊತ್ತಿಲ್ಲ. ಗ್ರಾಮರ್ ಕನ್ನಡದಲ್ಲಿ ಏನು ಹೇಳ್ತೀವಿ? ವ್ಯಾಕರಣ ಗೊತ್ತಿಲ್ಲ ಅಂದರೆ ಏನಂತೆ? ಅದಕ್ಕೆ ಅಂತ ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ ಅನ್ನೋ ಅವೇರ್ನೆಸ್ಸಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದಾಗ ಫಸ್ಟ್ ಕ್ಲಾಸಲ್ಲಿ ನನ್ನ ಮಕ್ಕಳು ಅಂತಲೇ ನಾನು ಹೇಳೋದು, 7ನೇ ಕ್ಲಾಸ್ ಮಕ್ಕಳು. ಫಸ್ಟ್ ಕ್ಲಾಸಲ್ಲಿ ನೀವು ಇಂಗ್ಲೀಷ್ 1 to 10 ನೀವು ಇಂಗ್ಲೀಷ್ ಎಷ್ಟು ಗೊತ್ತು ಅಂದಾಗ 0 ಅಂದರು. ಇವತ್ತು ಯಾರಾದರೂ ಆ ಮಕ್ಕಳ ಹತ್ರ ಕೇಳಿ ನೀವು ಎಲ್ಲಿದ್ದೀರಾ ಅಂದರೆ 6 to 7 ಕಮ್ಮಿ ಯಾವ ಮಕ್ಕಳು ಹೇಳಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಆರ್ಟಿಕ್ಯುಲೇಟ್ ಮಾಡ್ತಾರೆ, ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ಅಂದರೆ ಸಿಂಪಲ್ ಕಾನ್ಷಿಯಸ್ನೆಸ್ ತಂದಿದ್ದು ನಾನೇನು ಅಂದರೆ, ನಿಮಗೆ ಇಂಗ್ಲೀಷ್ ಗೊತ್ತು, ನೀವು ಹೇಳೋದನ್ನ ಈ ಥರ ಇಂಗ್ಲೀಷಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಇಲ್ಲ ನೀವು ಈ ಥರ ಹೇಳಿದ್ರೆ ಹೇಗಿರುತ್ತೆ, ಇದಕ್ಕೂ ಡಿಫ್ರೆನ್ಸ್ ಏನು ಅನ್ನೋ ಕಾನ್ಸ್ಟೆಂಟ್ ಕಾನ್ಷಿಯಸ್ನೆಸ್ ನಾನು ತರೋದ್ರಿಂದ
ನನ್ನ ಎಫರ್ಟ್ ಏನೂ ಇರಲಿಲ್ಲ, ನಿನಗೆ ಎಷ್ಟು ಗೊತ್ತು ಅಂತ ನಾನು ನೆನಪು ಮಾಡ್ತಿದ್ದೆ ಅಷ್ಟೇ. ಅಲ್ಲಿ ಕ್ಲಾಸಲ್ಲಿ ಎವ್ರಿ ಸ್ಯಾಟರ್ಡೆ ನನಗೆ ಇದೇ ಕೆಲಸ, ಸ್ಪೋಕನ್ ಇಂಗ್ಲೀಷ್ ಹೆಸರಲ್ಲಿ ನಾನು ಮಕ್ಕಳಿಗೆ ನಿನಗೇನು ಗೊತ್ತು ನಾನು ನೆನಪು ಮಾಡೋದಷ್ಟೇ. ಬಟ್ ಆ ಮಕ್ಕಳನ್ನ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್, ಕಾನ್ಫಿಡೆನ್ಸ್, ಪ್ರೆಸೆಂಟೇಷನ್ ಸ್ಕಿಲ್, ನನಗೇನು ಗೊತ್ತು, ಯಾರಿಗೆ ಜಡೆ ಎಣಿಲಿಕ್ಕೆ ಗೊತ್ತು ಇಲ್ಲಿ, ಬೇರೆ ಬೇರೆ ಥರದ ಜಡೆ ಎಣಿಲಿಕ್ಕೆ ಗೊತ್ತು, 3 ಜಡೆ 4 ಜಡೆ ಅಂತ. ಜಡೆಗೆ ಇಂಗ್ಲೀಷಲ್ಲಿ ಏನು ವರ್ಡ್ ಹೇಳ್ತಾರೆ? ಒಬ್ಳು ಹೇಳಿದ್ಲು, ಮೇಡಮ್ ನಾನು ಇಷ್ಟು ಥರದ ಹೇರ್ ಸ್ಟೈಲ್ ಮಾಡ್ತೀನಿ, ತಲೆ ಜಡೆ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ಸಿಂಪಲ್ ವರ್ಡ್, ಇಂಗ್ಲೀಷಲ್ಲಿ ಜಡೆಗೆ ಏನು ಹೇಳ್ತಾರೆ? ಬ್ರೇಡಿಂಗ್. ಈ ಬ್ರೇಡಿಂಗ್ ಅನ್ನೋ ಪದ ನಮಗೆ ಗೊತ್ತಿಲ್ಲ, ಯಾಕೆ ನಾವು ಉಪಯೋಗಿಸೋದೇ ಇಲ್ಲ. ನಾವು ಜಡೆನೇ ಹೇಳೋದು, ಮನೇಲೂ ನಾವು ಮಕ್ಳು ತಲೆ ಜಡೆ ಹೇಳೋದು ಕಟ್ಟು, ಕೂದಲೇ ನಾನು ಬಿಚ್ಕೊಂಡು ಹೋಗ್ತಿದ್ಯಾ ಸರಿ, ಜುಟ್ಟು ಹೇಳೋದು ಕಟ್ಟು ಅಂತೀವಿ. ಆ ಬ್ರೇಡಿಂಗ್ ಅನ್ನೋ ಪದನ ಹೇಳ್ಕೊಟ್ಟ ಮೇಲೆ ಅವಳೇನು ಮಾಡೋದು, ಮನೇಲಿ ಅಮ್ಮ ನಂಗೆ ಬ್ರೇಡ್ ಮಾಡು, ಏನಾಯಿತು, ಏನೇ ಅದು, ಅಮ್ಮ ಬ್ರೇಡ್ ಅಂತ ಹೇಳಿ ಕಲ್ತ್ಲು. ಮನೇಲಿ ಅಕ್ಕ ತಮ್ಮ ಕಲ್ತು, ಅಕ್ಕಪಕ್ಕ ಮನೇಲಿ ಕಲ್ತು, ಎಲ್ಲರೂ ಒಂದೇ ಪದ ಕಲ್ತಿದ್ದು, ಬ್ರೇಡಿಂಗ್. ಆ ಜಡೆಗೆ ಒಂದು ವರ್ಡ್ ಬ್ರೇಡಿಂಗ್ ಅನ್ನೋದು. ಈ ಅನುಭವ ನಾನು ಯೂತ್ ಫಾರ್ ಸೇವಾದಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ನಾನು ಇವತ್ತು ನಿಮ್ಮ ಹೊಟ್ಟಿಗೆ ಬಂದು ಕೂತಿದ್ದೀನಿ. ಇನ್ಫ್ಯಾಕ್ಟ್ ಯೂತ್ ಫಾರ್ ಸೇವಾ ಹ್ಯಾಸ್ ಸಪೋರ್ಟೆಡ್ ಮೀ ಫಾರ್ ಮೈ, ಯಾಕಂದರೆ ನಮ್ಮ ಈ ಕೋವಿಡ್ ಎಲ್ರಿಗೂ ಒಂದೇ ಪ್ರಾಬ್ಲಮಲ್ಲಿ ಹಾಕಿದೆ, ಎಲ್ಲರೂ ಒಂದೇ ದೋಣಿಗೆ ಕಲ್ತಿದೆ, ನಾನು ಆ ದೋಣಿಲಿದ್ದೀನಿ. ಬಟ್ ಯೂತ್ ಫಾರ್ ಸೇವಾ ನನಗೆ 4-5 ಇಯರ್ಸಿಂದ ಈ ಸರ್ವಿಸ್ ಆಪರ್ಚುನಿಟಿ ಕೊಟ್ಟಿದೆಯಲ್ಲ, ನಾನು ಆ ಮಕ್ಳ ಹತ್ರ ಎಷ್ಟು ಕಲ್ತಿದ್ದೀನಿ ಅನ್ನೋದಿದೆಯಲ್ಲ, ಬೆಂಡಲ್ಸ್ ಆಫ್ ನಾಲೆಜ್ ಇದೆಯಲ್ಲ. ನಮ್ಮ ಮನೆಗೆ ಬಂದಾಗೆಲ್ಲ ಹೇಳ್ತೀನಿ ನನ್ನ ಮಕ್ಕಳಿಗೆ, ಎಷ್ಟೇ ನೀವು ಓದಿ, ಎಷ್ಟೇ ಬುಕ್ಸ್ ಓದಿ, ನಾನು ಆ ಮಕ್ಳ ಹತ್ರ ಕಲಿಯೋದಿದೆಯಲ್ಲ ನಿಮ್ಮಲ್ಲಿ 10% ಇಲ್ಲ ಅಂತ. ಬಟ್ ನಮ್ಮಲ್ಲಿರೋ ನಾಲೆಜು, ಆಪರ್ಚುನಿಟಿನ ರೈಟ್ ಡೈರೆಕ್ಷನ್ ಕೊಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಂಡಿರೋದೇ ದೊಡ್ಡ ತಪ್ಪು. ನಮಗೆ ಗೊತ್ತಿಲ್ಲ ಕಣಪ್ಪ, ನಾವು ಕನ್ನಡ ಮೀಡಿಯಮಲ್ಲಿ ಓದ್ತಿರೋದು, ಅವರೆಷ್ಟು ನಾವೆಲ್ಲ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿರೋ, ದೊಡ್ಡ ಸ್ಕೂಲಲ್ಲಿ ಓದಿರೋ. ಇಲ್ಲ, ದೊಡ್ಡ ಸ್ಕೂಲ್ ಮಕ್ಕಳಿಗೆ ಇರೋ ಎಕ್ಸ್ಪೋಜರ್ ಇಂಥ ನಿಮಗೆ ಕಮ್ಮಿ ಇದೆಯೋ ಇಲ್ವೋ, ಆದರೆ ನಿಮಗೆ ಏನು ಗೊತ್ತೋ ಅದನ್ನು ಸ್ಪೆಷಲೈಸೇಷನ್ ಮಾಡಬೇಕು, ಅದನ್ನು ಪ್ರೆಸೆಂಟೇಷನ್ ಚೇಂಜ್ ಮಾಡ್ಕೊಂಡು ಬರಬೇಕು. ಸ್ಮಾಲ್ ಚೇಂಜಸ್, 1 ಡಿಗ್ರಿ ಚೇಂಜಸ್ ಮಾಡ್ಕೊಂಡು ಬಂದರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ನನಗೆ ಗೊತ್ತು ಅನ್ನೋ ಪದ ಬಂದು ಕಾನ್ಫಿಡೆನ್ಸ್ ಪದ. ಕಾನ್ಫಿಡೆನ್ಸ್ ಬಂದಾಗ ಅವ್ರ ಅಪ್ರೋಚ್, ಹೊರಗಡೆ ಹೋಗಿ ಮಾಡಲಿಕ್ಕೆ ಅಪ್ರೋಚ್ ಚೇಂಜ್ ಆಗುತ್ತೆ. ಖಂಡಿತ ಯೂತ್ ಫಾರ್ ಸೇವಾ, ಸೇವಾ ಇಂಟರ್ನ್ಯಾಷನಲ್ ಹ್ಯಾಸ್ ಇಲ್ಲಿ ಎಷ್ಟು ಜನಕ್ಕೂ ಹೆಲ್ಪ್ ಮಾಡಿದೆ. ದಯವಿಟ್ಟು ಪೇರೆಂಟ್ಸ್ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಹೇಳಬೇಡಿ. ಅದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಎಲ್ಲರೂ ಯೂಟ್ಯೂಬ್ ನೋಡ್ತಾರೆ, ಇಂಗ್ಲೀಷಲ್ಲಿ ಏನು ವರ್ಡ್ ಅಂತ ವಾಯ್ಸ್ ರೆಕಾರ್ಡ್ ಹಾಕಿದರೆ ಯೂಟ್ಯೂಬ್ ಉತ್ತರ ಕೊಡುತ್ತೆ. ನೀವೇಂತ ಟೈಪ್ ಮಾಡೋದು ಬೇಕಿಲ್ಲ, ಎಲ್ಲರೂ ಯೂಟ್ಯೂಬಲ್ಲಿದ್ದಾರೆ. ಯಾವ ಮಕ್ಕಳು ಫೋನಲ್ಲಿ ಇಲ್ಲ. ಕ್ಲಾಸ್ ಅನ್ನೋದು ಟೈಮ್ ಹೋಯಿತು, ಕೋವಿಡಲ್ಲಿ ಕ್ಲಾಸು ಇಲ್ಲ, ಫೋನಲ್ಲಿ ಕ್ಲಾಸ್ ಟೈಮ್ ಹೋಯ್ತು, ಎಲ್ಲ ಕ್ಲಾಸಿಗೆ ಬಂದಾಯಿತು, ಅಂದರೂ ಯಾರು ಫೋನ್ ಬಿಟ್ಟಿಲ್ಲ. ಬಟ್ ಫೋನಲ್ಲಿ ಎಷ್ಟು ಕಲಿಯೋಕ್ಕಿದೆ, ಎಷ್ಟು ಅಪ್ರೋಚಸ್ ಇದೆ. ಈಗ ನಾವು ಮಕ್ಕಳಿಗೆ ಹೇಳ್ತಾ ಇದೆ, ಈಗ ನಾವು ಡಿಸ್ಕವರಿ ಚಾನಲಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಡಿಸ್ಕವರಿ ಇದ್ರೂ ಮಕ್ಕಳು ನೋಡಬೇಕು ಅನ್ನೋದು ನಾವು ಪ್ಲೀಸ್ ಎನ್ಕರೇಜ್ ಮಾಡಿ. ಆ್ಯಂಡ್ ಈ ಥರ ಇನ್ಫಾರ್ಮೇಷನ್ಸ್ ಪ್ಲೀಸ್ ಬೇರೆಯವ್ರಿಗೂ ಇನ್ಫಾರ್ಮ್ ಮಾಡಿ, ಬೇರೆಯವರು ಬರಬೇಕು. ವಿ ಶುಡ್ ಎನ್ಕರೇಜ್ ಆ್ಯಂಡ್ ಥ್ಯಾಂಕ್ ಸೇವಾ ಇಂಟರ್ನ್ಯಾಷನಲ್ ಆ್ಯಂಡ್ ಯೂತ್ ಫಾರ್ ಸೇವಾ ಆರ್ಗನೈಸೇಷನ್ ದ ಟೀಮ್. ಥ್ಯಾಂಕ್ ಯು. ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಇಲ್ಲಿ ಬಂದು ಮಾತಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ, ನಮ್ಮ ಅನುಭವಗಳನ್ನು ಹಂಚಬೇಕು ಬೇರೆಯವ್ರ ಜೊತೆನೂ ಅಂತ. ಆದರೆ ಸಮಯದ ಅಭಾವ, ಎಲ್ಲರಿಗೂ ಅವಕಾಶ ಕೊಡೋಕ್ಕಾಗ್ತಾ ಇಲ್ಲ. ಹೇಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನೋಡಿ, ನಾನು ಕೋವಿಡಲ್ಲಿ ತುಂಬ ಕೆಲಸ ಇಲ್ಲದೆ ಇದು ಮಾಡಿದಾಗ ಇಲ್ಲಿ ಬಿಲ್ಟಪ್ ಶಂಕರಮಠ ರೋಡಲ್ಲಿರೋ ವುಮನ್ ಪೇಸ್ಲಿ ಸ್ಕೂಲಿಂದ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಅವರು ನಮಗೆ ತುಂಬ ಹೆಲ್ಪ್ ಮಾಡಿ, ಸೇವಾ ಸಂಸ್ಥೆ ಇದೆ ನೀವು ಓದಿಸಿ ಅಂತ ಹೇಳಿ ನಮಗೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಇದು ಮಾಡಿದ್ದಕ್ಕೆ ಶ್ರೀ ವುಮನ್ ಪೇಸ್ಲಿ ಸ್ಕೂಲ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ನನ್ನ ಹಿರಿಮಗಳು ಇವತ್ತು CA ಮಾಡ್ತಾಯಿದ್ದಾಳೆ. CAಯಲ್ಲಿ ಅವಳು ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಭುವನ್ ಪಣ್ಣಣ್ಣ ಅಂತ ಅವ್ರ ಹತ್ರ ಸೇರಿ ಸುಮಾರು ಹೆಲ್ಪ್ ಎಲ್ಲ ಮಾಡಿದರು. ಅದರಿಂದ ನಾನು ಈಗಲೂ ಹೇಳ್ತೀನಿ ಅವಳಿಗೆ, ನೀವು 4 ಜನ ಹೆಲ್ಪ್ ಮಾಡಿದರೆ ಅದರಿಂದ ಇನ್ನೂ ಹೆಲ್ಪ್ ಆಗುತ್ತೆ. ಅದರಿಂದ ನಾವು ಸೇವಾ ಸಂಸ್ಥೆಯಲ್ಲಿ ಇರಬೇಕು ಅಂತೇಳಿ ಅವಳ ಹತ್ರ ಕೇಳ್ಕೊಂಡಾಗ ಈಗಲೂ ಅವಳು ಎಲ್ಲರಿಗೂ ಸೇವೆ ಅದರಲ್ಲಿ ಮಾಡ್ತಾ ಇದ್ದಾಳೆ, ಇನ್ನೂ ಮಾಡ್ತಾಳೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ವಾತಿಜಿ ಆವಾಗಲೇ ಹೇಳಿದರು, ನಾವೆಲ್ಲ ಒಂದು ಕುಟುಂಬ ಅಂತ. ಎಲ್ಲರ ಕಷ್ಟವನ್ನು ನಾವು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ನಾವಿದ್ದೀವಿ
ಆ್ಯಂಡ್ ಪೇರೆಂಟ್ಸಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ ಮಕ್ಕಳ ಸ್ಟಡೀಸನ್ನು ದಯವಿಟ್ಟು ಸ್ಟಾಪ್ ಮಾಡಿಸ್ಬೇಡಿ. ನಮ್ಮ ಸಪೋರ್ಟ್ ಇದೆ. ಮಕ್ಕಳು ಎಷ್ಟು ಓದ್ತಾರೋ ಅಷ್ಟು ಓದಿಸಿ, ಯಾಕಂದರೆ ಅವರೇ ನಮ್ಮ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ ಅಲ್ವಾ, ಹೆಮ್ಮೆಯ ಪ್ರಜೆಗಳು ಮುಂದೆ. ಹಾಗಾಗಿ ಎಲ್ಲ ಪೇರೆಂಟ್ಸಿಗೂ ಪ್ರೀತಿಯ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಈಗ ನಮ್ಮೊಂದಿಗೆ ನಮ್ಮ ಅತಿಥಿಗಳಿದ್ದಾರೆ. ಅವರ 2 ಹಿತನುಡಿಗಳನ್ನು ಕೇಳುವಂಥ ಸಮಯ. ಮೊದಲಿಗೆ ಶ್ರೀ ಹರೀಶ್ ಜಿ ಅವರನ್ನು ರಿಕ್ವೆಸ್ಟ್ ಮಾಡ್ತೀನಿ, ಬಂದು ನಮ್ಮೆಲ್ಲರಿಗೋಸ್ಕರ ನಿಮ್ಮ ಒಂದೆರಡು ಮಾತುಗಳು. ನಮಸ್ಕಾರಗಳು. ಶುರುವಿನಲ್ಲಿ ನನ್ನ ಕನ್ನಡ ಅಷ್ಟು ಕರೆಕ್ಟ್ ಇಲ್ಲ, ಯಾಕೆಂದರೆ ನಾನು ಹುಟ್ಟಿ ಬೆಳೆದದ್ದು ಚೆನ್ನೈಯಲ್ಲಿ. ಕಡೆ 5 ವರ್ಷವಾಗಿ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ಅಫ್ಕೋರ್ಸ್ ನನ್ನ ಮಾತೃಭಾಷೆ ಕನ್ನಡ, ಬಟ್ ಆದರೂ ನಮ್ಮ ಅಜ್ಜ 100 ವರ್ಷದ ಹಿಂದೆ ಚೆನ್ನೈಯಲ್ಲಿ ಹೋದರು. ಅದರಿಂದ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ, ಸೊ ನೆಗಾಡಬೇಡಿ. ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, ಸ್ವಾತಿ ಮೇಡಮ್, ವೆಂಕಟೇಶ್ ಬಾಬು ಸರ್, ಸೇವಾ ಇಂಟರ್ನ್ಯಾಷನಲ್ಸ್ ಇದ್ದು ವಾಲಂಟಿಯರ್ಸು, ಇಲ್ಲಿ ಬಂದ ಅತಿಥಿಗಳು, ಮಕ್ಕಳು, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಇಲ್ಲಿ ಬಂದು ನಿಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಲ್ಲಿ ನನಗೆ ತುಂಬ ಸಂತೋಷ ಆಗ್ತಿದೆ. ಸೇವಾ ಇಂಟರ್ನ್ಯಾಷನಲಿಗೆ ಈ ಆಪರ್ಚುನಿಟಿ ಕೊಟ್ಟೋದಕ್ಕೆ ನನ್ನ ಧನ್ಯವಾದಗಳು. ಇಲ್ಲಿರುವ ಸೇವಾ ಇಂಟರ್ನ್ಯಾಷನಲ್ ವಾಲಂಟಿಯರ್ಸಿಗೆ ನನ್ನ ದೊಡ್ಡ ನಮಸ್ಕಾರ. ಯಾಕೆಂದರೆ ಇಲ್ಲಿ ಇಷ್ಟು ಪ್ಯಾರೆಂಟ್ಸ್ ಬಂದು ಅವರ ಎಕ್ಸ್ಪೀರಿಯನ್ಸನ್ನು ಕೇಳಿದಾಗ ನಮಗೆ ದೇವರು ಎಲ್ಲರೂ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಅದರಿಂದ ನಿಮ್ಮ ಲೈಫೇ ಶೇಕಪ್ ಆಗಿದೆ. ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಸ್ವಲ್ಪ ಏನು ಫ್ಯೂಚರ್ ಬ್ರೈಟ್ ಇರಲಿ, ನಿಮಗೆ ಡೌಟ್ ಇತ್ತು. ಆ ಟೈಮಲ್ಲಿ ಸೇವಾ ಇಂಟರ್ನ್ಯಾಷನಲ್ ಬಂದು ಇಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಸೇವಾ ಇಂಟರ್ನ್ಯಾಷನಲ್ ಇದು ಪರಿಚಯ 1 ವರ್ಷವಾಗಿದೆ. ಸರವಣನ್ ಸರು, ಸ್ವಾತಿ ಮೇಡಮು ನಮ್ಮ ಆಫೀಸಿಗೆ ಬಂದಿದ್ದರು. ನನಗೆ ಬೇರೆ ಫ್ರೆಂಡ್ ಮೂಲಕ ಸೇವಾ ಇಂಟರ್ನ್ಯಾಷನಲ್ ಇದು ಪರಿಚಯ ಆಗಿತ್ತು. ಆ್ಯಂಡ್ ಇವತ್ತು ಇಲ್ಲಿ ಬಂದು ಕೇಳಿದ ಮೇಲೆ ಇಲ್ಲ, ಖಂಡಿತ ಇದು ಬೆಸ್ಟ್ NGO ಕೆಲಸ ಮಾಡೋದಕ್ಕೆ. ಪರ್ಸ್ನಲ್ ಟೈಮು, ನಮ್ಮ ಸಂಪಾದನೆದ್ದು ಒಂದು ಪೋರ್ಷನ್ನು ಸೇವಾ ಇಂಟರ್ನ್ಯಾಷನಲಿಗೆ ಕೊಡಬೇಕು ಅಂತ ಕಾನ್ಫಿಡೆನ್ಸ್ ಬಂದಿದೆ. ಯಾಕೆಂದರೆ ಸುಮಾರು ಎನ್ ಜಿ ಒ ಇದ್ದಾವೆ. ಬಟ್ NGOಸಲ್ಲಿ ಏನು ಅಂದರೆ ಬರುವ ಹಣದಲ್ಲಿ ಒಂದು 20-25% ಬರೀ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆ ಹೋಗುತ್ತೆ. ಬಟ್ ಇಲ್ಲಿ ಬಂದ ಮೇಲೆ ಮತ್ತು ನೆಟ್ಟಲ್ಲಿ ಓದಿದಾಗ ಸೇವಾ ಇಂಟರ್ನ್ಯಾಷನಲ್ ಇದ್ದು 95% ದುಡ್ಡು ವಾಪಸ್ ಮಕ್ಕಳಿಗೆ ಹೋಗುತ್ತೆ. ಬರೀ 5% ಮಾತ್ರ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು. ಇವತ್ತು ಇಲ್ಲಿ ಆಗಬೇಕಾದ್ರೂ ಒಂದು ಸಣ್ಣ ಪುಟ್ಟ ಖರ್ಚು. ಅಫ್ಕೋರ್ಸ್ ಅದನ್ನು ವೆಂಕಟೇಶ್ ಬಾಬು ಸರ್ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಮಸ್ಕಾರಗಳು. ಒಂದು 2 ಮಾತು ಇಲ್ಲಿರುವ ತಂದೆ ತಾಯಿಯಂದರಿಗೆ. ಕೆಲವರು ಸಿಂಗಲ್ ಪ್ಯಾರೆಂಟ್ಸು, ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ. ಅಫ್ಕೋರ್ಸ್ ನೀವಿಲ್ಲಿ ಬಂದಿದ್ದೀರಿ ಅಂದರೆ ಅದೇ ಒಂದು ಪ್ರೂಫು ನಿಮ್ಮ ಮಕ್ಕಳ ಮೇಲೆ ನೀವು ಎಷ್ಟು ಕಾಳಜಿ ಇಟ್ಕೊಂಡಿದ್ದೀರಿ. ಯಾಕೆಂದರೆ ನೀವು ಸಂಡೇ ಇಲ್ಲಿ ಬಂದಿದ್ದೀರಿ, ಮಕ್ಕಳನ್ನು ಕರ್ಕೊಂಡ್ಬಂದಿದ್ದೀರಿ. ನನ್ನ ಬೇಡಿಕೆ ಒಂದೇ ಒಂದು ಏನಂದರೆ, ಅಫ್ಕೋರ್ಸ್ ಸುಮಾರು ಜನ ಹೇಳಿದ್ದಾರೆ, ಮಕ್ಕಳ ಎಜುಕೇಷನನ್ನು ನಿಲ್ಲಿಸಬೇಡಿ. ನಾನು ಎಷ್ಟೋ ಆರ್ಗನೈಸೇಷನ್ಸ್ಗೆ ಏನೋ ನನ್ನಿಂದ ಅದನ್ನ ಮಾಡಿದ್ದೇನೆ. ಬಟ್ ಅದೇನು ಅಂದರೆ, ನಿಮಗೆ ಈ ಸೇವಾ ಇಂಟರ್ನ್ಯಾಷನಲಿಂದ ಕಾನ್ಫಿಡೆನ್ಸ್ ಏನು ಬರುತ್ತೆ ಅಂದರೆ, ಪ್ರತಿ ವರ್ಷ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಸೇವಾ ಇಂಟರ್ನ್ಯಾಷನಲ್ ಪ್ರಾಮಿಸ್ ಮಾಡ್ತಿದ್ದಾರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ. ನೀವು ಮನಸ್ಸು ಮಾಡಿದರೆ 1ನೇ ಸ್ಟ್ಯಾಂಡರ್ಡಿಂದ ಹಿಡಿದು 12th ಸ್ಟ್ಯಾಂಡರ್ಡ್ವರೆಗೆ ಅವರು ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಅದು ದೊಡ್ಡ ಒಂದು ಕಮಿಟ್ಮೆಂಟು. ಅಫ್ಕೋರ್ಸ್ ಅದಕ್ಕೆ ಎಷ್ಟೋ ಜನ ಕೆಲಸ ಮಾಡಬೇಕು. ಯಾಕೆಂದರೆ ಫಂಡ್ಸ್ ಬರಬೇಕು. ಫಂಡ್ಸ್ US ಇಂದ ಬರಬೇಕು, ಬೇರೆ ದೇಶದಿಂದ ಬರಬೇಕು, ಇಂಡಿಯಾದಿಂದ ಬರಬೇಕು. ಅದಕ್ಕೆ ಸುಮಾರು ವಾಲಂಟಿಯರ್ಸ್ ಕೆಲಸ ಮಾಡ್ತಿದ್ದಾರೆ. ಸೊ ದಯವಿಟ್ಟು ನೀವು ಶಾರ್ಟ್ ಟರ್ಮ್ ಗೇನ್ಸನ್ನು ನೋಡಬೇಡಿ. ಆಯಿತು, ನಮ್ಮ ಮಗ ಈಗ ಆಯಿತು 18 ವರ್ಷ ಆಯಿತು, ಅವನ್ನ ಡ್ರೈವರ್ ಮಾಡೋಣ, ಓಲಾದಲ್ಲಿ ಕೆಲಸ ಮಾಡಲಿಕ್ಕೆ ಬಿಡೋಣ,
ಇಲ್ಲ ನನ್ನ ಮಗಳಿಗೆ ಭಾರಿ ಕಷ್ಟ ಆಗಿದೆ, ಎಜುಕೇಷನನ್ನು ನಿಲ್ಲಿಸಿ ಬೇರೆ ಏನಾದರೂ ಕೆಲಸ ಗಾರ್ಮೆಂಟಿಗೆ ಕೆಲಸ ಕಳಿಸಿಕೊಡೋದು. ಆದರೆ ಮಕ್ಕಳನ್ನು ಗ್ರ್ಯಾಜುಯೇಷನ್ವರೆಗೆ ಕಳಿಸ್ಲಿಕ್ಕೆ ನೋಡಿ. ಯಾಕೆಂದರೆ ವಿದ್ಯೆ ಇದ್ದರೆ ಎಲ್ಲವೂ ಇದೆ, ವಿದ್ಯೆ ಇದ್ದಿದ್ದರೆ ಭಾರಿ ಕಷ್ಟ. ಓಲಾ ಡ್ರೈವರ್ ಆಗಿದ್ದರೆ ಫ್ಯೂಚರ್ ಏನಿದೆ, ಹೋಟ್ಲಲ್ಲಿ ವೆಯ್ಟರ್ ಆಗಿದ್ದರೆ ಫ್ಯೂಚರ್ ಏನಿದೆ, ಫ್ಯೂಚರ್ ಏನು, ಪೂರಾ ಜೀವಮಾನ ಇಡೀ ವೆಯ್ಟರ್ ಆಗಿಯೇ ಇರಬೇಕು. ಸೊ ನಿಮ್ಮ ಮಕ್ಕಳಿಗೆ ನಿಮ್ಮ ಡ್ರೀಮ್ ಏನಿರಬೇಕು ಅಂದರೆ ನಮ್ಮ ಮಗ ITI ಮಾಡಬೇಕು, ಡಿಪ್ಲೊಮಾ ಮಾಡಬೇಕು, BE ಮಾಡಬೇಕು. ನನಗೆ ತುಂಬ ಹೆಮ್ಮೆ ಆಗಿತ್ತು. ಒಂದು ತಾಯಿ ಬಂದು 2 ಮಗಳಂದ್ರನ್ನ ಡಾಕ್ಟರ್ ಮಾಡಿಸಿ ವಾಪಸ್ ಸೇವಾ ಇಂಟರ್ನ್ಯಾಷನಲಿಗೆ ಕಳಿಸ್ತಾರೆ ಅಂದರು. ಕೇಳಿ ಭಾರಿ ಭಾರಿ ಖುಷಿ ಆಯಿತು. ಸೊ ದಯವಿಟ್ಟು ಸೇವಾ ಇಂಟರ್ನ್ಯಾಷನಲ್ ಇದೆ, ಅವರು 12th ಸ್ಟ್ಯಾಂಡರ್ಡ್ವರೆಗೆ ಹೇಳಿದ್ದಾರೆ. ನನ್ನ ಕೋರಿಕೆ ಏನು ಅಂದರೆ ಗ್ರ್ಯಾಜುಯೇಷನ್ ಟ್ರೈ ಮಾಡಿ, ಇಲ್ಲ 10th ಆದಮೇಲೆ ಮೈ ಪರ್ಸ್ನಲ್ ರೆಕಮೆಂಡೇಷನ್, ನಾನೊಂದು ಆರ್ಗನೈಸೇಷನದ್ದು ಹೆಡ್ ಆಗಿದ್ದೇನೆ. ಸುಮಾರು ಜನ ಗ್ರ್ಯಾಜುಯೇಷನ್ ಮಾಡ್ತಾರೆ. ಗ್ರ್ಯಾಜುಯೇಷನ್ ಆದಮೇಲೆ ಜಾಬ್ ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತಿಲ್ಲ. ಬಟ್ ನೀವು ಡಿಪ್ಲೊಮಾ ಮಾಡಿದರೆ ಇನ್ನೂ ಚಂದ. ಡಿಪ್ಲೊಮಾಗೆ ತುಂಬ ಇವತ್ತು ಜಾಬ್ ಆಪರ್ಚುನಿಟೀಸ್ ಇದೆ. ನಮ್ಮ ಸಂಸ್ಥೆ ಇದು ಯಾರಿಗೆ ಬೇಕಿದ್ರೂ ನೀವು ಈ ಪ್ರೋಗ್ರಾಮ್ ಆದಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಶರವಣನ್ ಸರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಂಪನಿಯಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಅಂತವೆ. ಹೇಗೆ ನಾವು ಇಂಡಿವಿಜುವಲ್ ಆಗಿ ನಾವು ನಮ್ಮಿಂದ ಆದದ್ದು ಮಾಡ್ತದ, ಕಂಪನಿಗಳು ಹೆಲ್ಪ್ ಮಾಡ್ತಾರೆ. ನಮ್ಮ ಕಂಪನಿಯಿಂದ ನಾವು ಏನು ಮಾಡ್ತೇವೆ ಅಂದರೆ 8ನೇ ಸ್ಟ್ಯಾಂಡರ್ಡು ಇಲ್ಲದ್ರೆ 12ನೇ ಸ್ಟ್ಯಾಂಡರ್ಡ್ ಕಲಿತ ಹುಡುಗರಾಗಲಿ 2 ತಿಂಗಳು ಒಂದು ಕೋರ್ಸ್ ನಡೆಸ್ತೇವೆ. ಈ ಕೋರ್ಸ್ ಫ್ರೀ, ನಾವೇನು ದುಡ್ಡು ತಗೊಳ್ಳಲ್ಲ. ಎಕ್ಸ್ಕ್ಯೂಸ್ ಮೀ, ನಾವು 2 ತಿಂಗಳ ಕೋರ್ಸ್ ಮಾಡ್ತೇವೆ. ಈ ಕೋರ್ಸ್ ಫ್ರೀ. ಈ ಕೋರ್ಸ್ ಆದಮೇಲೆ ನಾವು ಗ್ಯಾರಂಟಿ ಜಾಬ್ ಕೊಡ್ತೇವೆ. ಅಫ್ಕೋರ್ಸ್ ಇದು ಜಾಬ್ ಅಂದರೆ CNC ಆಪರೇಷನ್, ದಟ್ ಇಸ್ ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡೋದು CNC ಮಿಷಿನ್ಸ್, ಕಂಪ್ಯೂಟರ್ ಕಂಟ್ರೋಲ್ಡ್ ಮಿಷಿನ್ಸ್. ಓಕೆನಾ? ನೀವು ಯಾವ ಕಾರಲ್ಲಿ ಕೂತರು, ಬಸ್ಸಲ್ಲಿ ಕೂತರು, ಸ್ಕೂಟ್ರಲ್ಲಿ ಕೂತರು, ಸುಮಾರು ಅದರಲ್ಲಿ ಇರುವ ಆ ವಾಹನದಲ್ಲಿರುವ ಪಾರ್ಟ್ಸ್ ನಮ್ಮ ಮೆಷಿನಲ್ಲಿ ಮಾಡ್ತೇವೆ. ಆ ಮೆಷಿನ್ ಓಡಿಸ್ಲಿಕ್ಕೆ ಆಪರೇಟರ್ ಬೇಕು. ಸೊ ನೀವು ಈ ಕೋರ್ಸು ಇಲ್ಲಿ ಪೀಣ್ಯದಲ್ಲೇ ಮಾಡ್ತೇವೆ ನಾವು. 2 ತಿಂಗಳ ಕೋರ್ಸು ಫ್ರೀ. ಅಫ್ಕೋರ್ಸ್ ಹೋಗಿ ಬರೋ ಖರ್ಚಲ್ಲ ನಿಮ್ಮದು, ಬೇರೆಲ್ಲ ಕೋರ್ಸ್ ಅದಾದಮೇಲೆ ನಾವು 100% ಜಾಬ್ ಗ್ಯಾರಂಟಿ ಕೊಡ್ತೇವೆ. ಮಿನಿಮಮ್ 15,000 ರೂಪಾಯಿ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಒಂದು 2-3 ವರ್ಷ ಆದಮೇಲೆ, ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಆ ಹುಡುಗ ಇಲ್ಲದ್ರೆ ಹುಡುಗಿ ಆಪರೇಟರ್ ಆಗಿ ಸೆಟ್ಟರ್ ಆಗ್ತಾರೆ. ಸೆಟ್ಟರ್ ಆದಮೇಲೆ ಶಿಫ್ಟ್ ಇನ್ಚಾರ್ಜ್ ಆಗ್ತಾರೆ. ಈ ಥರ 4,000 ಮಕ್ಕಳಿಗೆ ನಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ದೇವೆ. ಈ 4,000 ಮಕ್ಕಳಲ್ಲಿ ಹುಡುಗರು ಇದ್ದಾರೆ, ಹುಡುಗರು ಇದ್ದಾರೆ, ಅವರೆಲ್ಲರಿಗೂ ಕೆಲಸ ಇದ್ದಾರೆ. ಅದರಲ್ಲಿ 5 ಜನ ಬಂದು ನಮ್ಮ ಮೆಷಿನನ್ನು ತಗೊಂಡು ಈಗ ಸ್ವಂತ ಓನರ್ ಆಗಿದ್ದಾರೆ. ಸೊ ನಾನು ಏನು ಹೇಳಿದೆ ಒಂದು ಅಂದರೆ, ತಂದೆ ತಾಯಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಇಲ್ಲಿ ಬಂದ ಒಂದು ಲೇಡಿ ಹೇಳಿದರು, ನಮ್ಮ ಮಕ್ಕಳನ್ನು ನಾವು ಡಾಕ್ಟರ್ ಮಾಡಬೇಕು ಅಂತ. ಅದು ನಮ್ಮ ಇದರಲ್ಲಿ ಡ್ರೀಮ್ ಅಂತವೆ. ಕಾರ್ಪೊರೇಟಲ್ಲಿ ನಾವು ಹೇಳ್ತಾ ಇರೋದು ವಿಷನ್ ಅಂತ. ಅಂದರೆ ನಾವು ತಾಜ್ ಮಹಲ್ ಕಟ್ಟುವಾಗ ಅವ್ರಿಗೆ ಗೊತ್ತಿರಲಿಲ್ಲ ತಾಜ್ ಮಹಲ್ ಹೀಗೆ ಬರುತ್ತೆ ಅಂತ. ಅವರ ಮೈಂಡಲ್ಲಿ ಇತ್ತು ಈ ಥರ ಕಟ್ಟಬೇಕು ಅಂತ. ಅದೇ ಥರ ನಿಮ್ಮ ಮಕ್ಕಳನ್ನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಏನೋ ಒಳ್ಳೆ ಒಂದು ಇದರಲ್ಲಿ ಇರಬೇಕು ಅಂತ ನೀವು ಡ್ರೀಮ್ ಮಾಡಬೇಕು. ಆ ಡ್ರೀಮ್ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು. ಅದಕ್ಕೆ ಬೇಕಿದ್ದ ಸ್ಟೆಪ್ಸ್ ತಗೊಂಡ್ರೆ ಖಂಡಿತ ನಿಮ್ಮ ಡ್ರೀಮು ನಿಜ ಆಗುತ್ತೆ. ಇದು ಒಂದು. ಎರಡನೇದು, ಸುಮಾರು ಜನ ಇಲ್ಲಿ ಹೇಳಿದಂಗೆ, ಮಕ್ಕಳೇ ನೀವು 5 ವರ್ಷ, 10 ವರ್ಷ, 15 ವರ್ಷದಲ್ಲಿ ಒಳ್ಳೆ ಪೊಸಿಷನಿಗೆ ಬರ್ತೀರಾ. ಯಾಕೆಂದರೆ ನಿಮಗೆ ಎಜುಕೇಷನ್ ನಿಮ್ಮ ಕೈಯಲ್ಲಿದೆ. ಆವಾಗ ಸೇವಾ ಇಂಟರ್ನ್ಯಾಷನಲ್ ಮರಿಬೇಡಿ, ಅವರು ಮಾಡಿದ ಹೆಲ್ಪನ್ನು ಮರಿಬೇಡಿ. ನೀವು ನಿಮ್ಮಿಂದ ಆದ 1 ಮಕ್ಕಳಿಗ 2 ಮಕ್ಕಳಿಗ ನೀವು ಹೆಲ್ಪ್ ಮಾಡಿ. ಇದು ಎಂತ ಹೇಳ್ತಾರೆ, ಇದು ನಾವು ಹೇಳ್ತೇವೆ ಇಟ್ ಕಮ್ಸ್ ಬ್ಯಾಕ್ ಅಂತ, ಗಿವಿಂಗ್ ಬ್ಯಾಕ್ ಅಂತದೆ. ವಾಪಸ್ ಬೇರೆಯವ್ರಿಗೆ ಕೊಡಬೇಕು. ಇದೊಂದು ಚೈನ್ ತಿರುಗಬೇಕು ಅಂದರೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಬೇಕು. ಕಡೆಯಲ್ಲಿ ಮಕ್ಕಳೇ, ಮೋಸ್ಟ್ ಇಂಪಾರ್ಟೆಂಟ್, ಬ್ಯಾಡ್ ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ ಸ್ಟಾರ್ಟ್ ಮಾಡಿದರೆ
ಮತ್ತು ಭಾರಿ ಡಿಫಿಕಲ್ಟ್. ಫೋಕಸ್ ಓನ್ಲಿ ಆನ್ ಎಜುಕೇಷನ್. ಹುಡುಗರು ಹುಡುಗಿರು ನಿಮ್ಮ ಎಜುಕೇಷನ್ ಕೋರ್ಸ್ ಕಂಪ್ಲೀಷನನ್ನು ಕಂಪ್ಲೀಟ್ ಮಾಡಿ ಮಿನಿಮಮ್ 12th ಆ್ಯಂಡ್ ಇಫ್ ಪಾಸಿಬಲ್ ಡೆಫಿನೆಟ್ಲಿ ಗ್ರ್ಯಾಜುಯೇಷನ್ ಆರ್ ಡಿಪ್ಲೊಮಾ ಮಾಡಿ. ಇದನ್ನು ಹೇಳುತ್ತಾ ನನ್ನ 2 ಮಾತನ್ನು ಬಹಳ ಅತ್ಯುತ್ತಮವಾಗಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಮ್ಮ ಮಾರ್ಗದರ್ಶನವನ್ನು ನೀಡಿದ್ದೀರಿ. ನಿಮ್ಮ ಅನಿಸಿಕೆ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ. ತುಂಬ ಧನ್ಯವಾದಗಳು ಸರ್. ಕನ್ನಡ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಅಂದರು, ಬಟ್ ಸೂಪರಾಗಿ ಮಾತಾಡಿದ್ರು, ಹೌದಾ ಅಲ್ವಾ? ಅದಕ್ಕೊಂದು ಜೋರಾದ ಚಪ್ಪಾಳೆ ಖಂಡಿತ ಕೊಡಬೇಕು, ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ ಯು. ಈಗ ನಮ್ಮ ಇನ್ನೋರ್ವ ಅತಿಥಿಯ ಮಾತುಗಳನ್ನು ಕೇಳೋ ಟೈಮ್. ಶ್ರೀ ವೆಂಕಟೇಶ್ ಜಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಗುಡ್ ಮಾರ್ನಿಂಗ್. ವೆರಿ ನೈಸ್. Dignitaries on the dais, Mr. Harish, Mr. Swati ji, ಎಲ್ಲ ಪೇರೆಂಟ್ಸು, ಸ್ಟೂಡೆಂಟ್ಸು ಇಲ್ಲಿ ಬಂದಿರೋದು ನನ್ನ ಭಾಳ ಅನ್ಎಕ್ಸ್ಪೆಕ್ಟೆಡ್. ಐ ಕೇಮ್ ಹಿಯರ್. ಐ ಆಮ್ ವೆರಿ ಹ್ಯಾಪಿ. ನನಗೆ ತುಂಬ ಸಂತೋಷ ಆಯಿತು ಇಲ್ಲಿ ಮೇಡಮ್ ಅವರು ನಿಮ್ಮ ಎಲ್ಲರೂ ಮಾತಾಡಿದ್ದು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ನಮ್ಮ ತಂದೆಯವರು 10th ಸ್ಟ್ಯಾಂಡರ್ಡ್ ಫೇಲ್. ಅವರು ಬಿಸ್ನೆಸ್ ಮ್ಯಾನ್. ನಮ್ಮ ಮನೇಲಿ ನಾನೇ ಫಸ್ಟ್ ಗ್ರ್ಯಾಜುಯೇಟ್. ನಮ್ಮ ಮನೇಲಿ ತೆಲುಗು ಮಾತಾಡ್ತಾರೆ. ನಮ್ಮ ತಂದೆ ಹೇಳಿದ್ರು, చూడಪ್ಪ 5 ఏళ్ళు నువ్వు కష్టపడి చదువు, 50 ఏళ్ళు సుఖంగా ఉంటావు, 5 ఏళ్ళు ఆట ఆడుకుని ఉంటే నా మాదిరి ಅಂಗಡಿలో ಪಂಚೇಸ್ತಾ ಉಂಟು. ಅಂದರೆ 5 ವರ್ಷ ಕಷ್ಟ ಬಿದ್ದು ಹೋದರೆ 50 ವರ್ಷ ನೀನು ಸುಖವಾಗಿರ್ತೀಯ, ಇಲ್ಲ ಅಂದರೆ ನಂತರ ಅಂಗಡಿಲಿ ಕೆಲಸ ಮಾಡ್ಕೊಂಡಿರ್ತೀಯ. ನಿನಗೆ ಚಾಯ್ಸು, ನಿನ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಂಡಿರು ಅಂತೇಳಿ. ಆ ಥರ ಹರೀಶ್ ಜಿ ತುಂಬ ಹೇಳಿದ್ದಾರೆ. ನನಗಷ್ಟು ಮಾತಾಡೋಕ್ಕೆ ಚೆನ್ನಾಗಿ ಬರೋಲ್ಲ. ಆದರೂ ಒಂದೇನು ಹೇಳ್ತೀನಿ ಅಂದರೆ, ನಮ್ಮ ಇಂಡಿಯಾ ಇಸ್ ದಿ ಯಂಗೆಸ್ಟ್ ಕಂಟ್ರಿ ಪಾಪ್ಯುಲೇಷನ್ ವೈಸ್, ಏಜ್ ವೈಸ್. ಎಲ್ಲರಿಗೂ ತುಂಬ ಆಪರ್ಚುನಿಟೀಸ್ ಇದೆ. ಯಾವುದೇ ಕೆಲಸ ಮಾಡಲಿ ಫೋಕಸ್ ಮಾಡಬೇಕಷ್ಟೆ. ಓದೋದು ಏನಾದರೂ ಆಗಲಿ. ಯು ಕ್ಯಾನ್ ಬಿ ಟುಡೇ ಆಪರ್ಚುನಿಟೀಸ್. ಇಂಜಿನಿಯರಿಂಗೇ ಮಾಡಬೇಕು ಅಂತೇನಿಲ್ಲ, ಡಾಕ್ಟರ್ ಆಗಬೇಕು ಅಂತೇನಿಲ್ಲ. ಎಷ್ಟೊಂದು ಆಪರ್ಚುನಿಟೀಸ್ ಇದೆ. ಎಕ್ಸಾಂಪಲ್, ನಾನು RV ಟ್ರಸ್ಟಲ್ಲಿದ್ದೀನಿ. RV ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜಲ್ಲ. ನರ್ಸಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಹೇಳೋಕ್ಕೆ ಅಸಾಧ್ಯವಾಗಿದೆ. ಎಲ್ಲ ಫಾರಿನ್ನಲ್ಲಿ ಕೇರ್ ಟೇಕರ್, ಏಜ್ಡ್ ಪೀಪಲ್ ನೋಡ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್, ನಮ್ಮ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸು ಕಾಲೇಜಲ್ಲಿ ಇದ್ದಂಗೆ ಪ್ಲೇಸ್ಮೆಂಟ್, ಅವರೆಲ್ಲ ಅಬ್ರಾಡ್ ಹೋಗ್ತಾ ಇದ್ದಾರೆ ನರ್ಸಿಂಗ್ ಕಾಲೇಜ್. ಆ ಥರ ತುಂಬ ಆಪರ್ಚುನಿಟೀಸ್ ಇದೆ. ಹರೀಶ್ ಜಿ ಹೇಳ್ದಂಗೆ ಎಲ್ಲರೂ ಓದಬೇಕು. ಈ ಒಂದು 5 ವರ್ಷನೋ 10 ವರ್ಷನೋ ಕಷ್ಟ ಬಿದ್ದು ಇದೆ. ಪೇರೆಂಟ್ಸು ಅಷ್ಟೇ, ಇವ್ರ ಜೊತೆ ಟೈಅಪ್ ಆಗಿದ್ದೀರಾ ಸೇವಾ ಇಂಟರ್ನ್ಯಾಷನಲ್. ತಮ್ಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ಮನುಷ್ಯರೇ ಬಂದು ಹೇಳಿ ತಮ್ಮ ಕಷ್ಟ ಏನಿದೆ ಅಂತ ಹೇಳಿ. ಮಗುನ ಮಾತ್ರ ನಿಲ್ಲಿಸ್ಬೇಡಿ. ನಿಲ್ಲಿಸ್ಬೇಡಿ. ಒಂದು 10 ಅವ್ರು ಓದಿದ್ರೆ, ನಮ್ಮ ಹರೀಶ್ ಜಿಯವ್ರ ಹತ್ರ ನಾನು ಹೇಳ್ತಾ ಇದ್ದೆ, ಮನೇಲಿ ಒಬ್ಬ ಗ್ರ್ಯಾಜುಯೇಟ್ ಇದ್ದರೆ, ಒಬ್ಬರು ಗ್ರ್ಯಾಜುಯೇಟ್ ಆದರೆ ಆ ಫುಲ್ ಫ್ಯಾಮ್ಲಿ ಚೆನ್ನಾಗಿರ್ತಾರೆ. ಒಬ್ಬರು ಓದಿದರೆ ಮನೆಯಲ್ಲಿ. ಆಮೇಲೆ ಟುಡೇ ಬಿಕಾಸ್ ಆಫ್ ದಿ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ, ಯು ಹ್ಯಾವ್ ಗಾಟ್ ಲಾಟ್ ಆಫ್ ಆಪರ್ಚುನಿಟೀಸ್. ನೀವು ಮೊಬೈಲ್ ಫೋನು, TV, ವಾಟ್ಸಪ್ ಎಲ್ಲ ನೋಡೋದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿ. ಅದನ್ನು ನೋಡಿ ಬೇಡ ಅನ್ನಲಿಲ್ಲ, ಕಮ್ಮಿ ಮಾಡಿ ಚೆನ್ನಾಗಿ ಓದಬೇಕಷ್ಟೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಈ ಥರ ಸೇವಾ ಸಂಸ್ಥೆ ಇನ್ನೂ ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ದೇವರು ಇರ್ತಾರೆ. ಥ್ಯಾಂಕ್ ಯು. ತಮ್ಮ ಜೀವನದ ಅನುಭವಗಳ ಜೊತೆ ನಮಗೆ ಒಂದಿಷ್ಟು ಮಾರ್ಗದರ್ಶನ ನೀಡಿದ್ದೀರಾ ನಮ್ಮ ಸ್ಟೂಡೆಂಟ್ಸಿಗೆ ಹಾಗೂ ಪೇರೆಂಟ್ಸಿಗೆ. ತುಂಬ ಧನ್ಯವಾದಗಳು ಸರ್. ನಮ್ಮ ಇಂದಿನ ಅತಿಥಿಗಳು ಅವರ ಏನು ಕಾರ್ಯಕ್ಷೇತ್ರ ಇದೆ ಅದರ ಬಗ್ಗೆ ಹೇಳಿದರು. ಸೊ ನಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅವರದ್ದು ಟೈಮ್ ಶೆಡ್ಯೂಲ್ ಎಷ್ಟು ಬ್ಯುಸಿ ಇದೆ ಅಂತ ಅಲ್ವಾ? ತುಂಬ ಬ್ಯುಸಿ ಇದೆ. ಆ ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ನಮ್ಮೆಲ್ಲರನ್ನ ಮಾತಾಡಿಸ್ಬೇಕು, ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಗುಡ್ ವಿಶಸ್ ತಿಳಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಈಗ ಅವರಿಗೆ ನಮ್ಮ ಒಂದು ಪ್ರೀತಿಪೂರ್ವಕ ಕಿರುಕಾಣಿಕೆ ಕೊಡುವ ಸಮಯ.
ಶ್ರೀರಂಗೇಶ್ವರ ರಾವ್ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ. ಹರೀಶ್ ಜಿ ಅವರಿಗೆ ಮೊಮೆಂಟೋ ಕೊಡಬೇಕಾಗಿ ವಿನಂತಿಸ್ತಿದ್ದೇನೆ. ಶ್ರೀರಂಗೇಶ್ವರ ರಾವ್ ಜಿ ಸೇವಾ USA ಟೀಮಿಂದ ಬಂದಿದ್ದಾರೆ. ಎಲ್ಲರೂ ಚಪ್ಪಾಳೆಯಿಂದ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಜಿ. ನಮ್ಮ ಇನ್ನೋರ್ವ ವಾಲಂಟಿಯರ್ ವೀರ್ ಪಟೇಲ್ ಸೇವಾ ಇಂಟರ್ನ್ಯಾಷನಲ್ ಆಸ್ಟ್ರೇಲಿಯಾ ಟೀಮಿಂದ ಬಂದಿದ್ದಾರೆ. ಇವರು ವೇದಿಕೆ ಮೇಲೆ ಬಂದು ವೆಂಕಟೇಶ್ ಜಿ ಅವರಿಗೆ ಕಿರುಕಾಣಿಕೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೀರ್ ಪಟೇಲ್ ಜಿ. ಈಗ ಮುಂದಿನ ಒಂದು ಸೆಷನ್ಗೋಸ್ಕರ ಸ್ವಾತಿಜಿಯನ್ನು ಡಯಸಿಗೆ ಕರಿತಾ ಇದ್ದೀನಿ. ಓವರ್ತೀವಿ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳೋಕ್ಕೆ ಒಂದು ಅವಕಾಶ ಇಲ್ಲಿದೆ. ಯಾಕೆಂದರೆ ನಿಮ್ಮ ಮನಸ್ಸಲ್ಲೇನೋ ಪ್ರಶ್ನೆ ಇರ್ಬೋದು ಅಥವಾ ಹಂಚ್ಕೊಳ್ಳೋಕ್ಕೆ ಏನಾದ್ರು ಇರ್ಬೋದು. ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ, ನಿಮಗೆ ಮತ್ತೆ ಅವಕಾಶ ಕೊಡ್ಬೋದು ಅಂತ ಬಂದ್ವಿ ಅಷ್ಟೇ. ಸೊ ಈ ಥರ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ದರೆ ಅಥವಾ ಏನಾದ್ರು ಹಂಚ್ಕೊಳ್ಳೋಕೆ ಆಸೆ ಪಟ್ಟರೆ ಬರ್ಬೋದು, ಏನೇ ಇರ್ಬೋದು. ಮಕ್ಕಳು ಮಾತಾಡ್ಬೋದು, ಪೇರೆಂಟ್ಸೇ ಮಾತಾಡ್ಬೇಕಂತಿಲ್ಲ. ನೀವೆಲ್ಲ ಇಷ್ಟು ಸುಮ್ಮನೆ ಕೂತಿದ್ದೀರಾ ಅಂದ್ರೇ ಆಶ್ಚರ್ಯ ಅಲ್ವಾ? ಸ್ಕೂಲ್ ಟೀಚರ್ಸ್ನ ಕೇಳಿದ್ರೆ ಹೇಳ್ತಾರೆ. ಹಾಗಾಗಿ ಮಕ್ಕಳು ಬೇಕಾದ್ರೂ ಮಾತಾಡ್ಬೋದು ಅಥವಾ ಏನೇ ಪ್ರಶ್ನೆ ಇದ್ದರೂ ಕೇಳ್ಬೋದು. ಸೇವಾ ಇಂಟರ್ನ್ಯಾಷನಲ್ ಬಗ್ಗೆ ಆಗಲಿ, ಕಾರ್ಯಕ್ರಮದ ಬಗ್ಗೆ ಆಗಲಿ. 2011ರಲ್ಲಿ ಶುರು ಮಾಡಿದ ಕಾರ್ಯಕ್ರಮ ನಾವಿದು. ತುಂಬ ಜನ ಕೇಳಿದ್ರಿ ಬಂದು. ಆಮೇಲೆ ತೆಲಂಗಾಣ ಅನ್ನೋ ರಾಜ್ಯದಲ್ಲಿ ಅಚ್ಚಂಪೇಟ್ ಅನ್ನೋ ಒಂದು ಟ್ರೈಬಲ್ ವನವಾಸಿ ಜನಜಾತಿ ಇರೋ ಅಲ್ಲಿ ಹೋದಾಗ ಒಂದು ಹಾಸ್ಟೆಲ್ ಇತ್ತು ಮಕ್ಕಳಿಗೆ. ಆ ಹಾಸ್ಟೆಲ್ ಅವ್ರು ಹೇಳಿದ್ರು, ಈ ಮಕ್ಕಳಿಗೆ ತಂದೆ ತಾಯಿ ಯಾರಾದರೂ ಇಲ್ಲ ಅಥವಾ ಓದಿಸ್ತಿರ್ಲಿಲ್ಲ ಅಂತ ನಾವು ಈ ಮಕ್ಕಳನ್ನ ತೊಗೊಂಬಂದು ಇಲ್ಲಿ ಇಟ್ಕೊಂಡ್ಬಿಟ್ವಿ ಮೇಡಮ್. ಊಟ ಏನೋ ಹಾಕ್ಬೋದು, ಆದರೆ ಸ್ಕೂಲಿಗೆ ಕಳ್ಸೋಕ್ಕೆ ಯಾರು ನಮಗೆ ದುಡ್ಡು ಕೊಡ್ತಾರೆ ಅಂತ. ಸೇವಾ ಇಂಟರ್ನ್ಯಾಷನಲ್ ಆವಾಗ ನಾವು ಬಹಳಷ್ಟು ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾಗ ಅಯ್ಯೋ ಹೌದಲ್ಲ, ಇದು ಒಂದು ಸೇವಾ ಇಂಟರ್ನ್ಯಾಷನಲ್ ಮಾಡ್ಬೋದು. ಯಾಕಂದರೆ ಒಬ್ಬರು ಇಬ್ಬರು ಮಕ್ಕಳನ್ನ ಓದಿಸೋದೇ ಎಷ್ಟು ಕಷ್ಟ ಈ ಕಾಲದಲ್ಲಿ. ಏನು ದುಡ್ಡುಗಳು ಅನಿಸುತ್ತೆ. ಆ ಥರ ಈ ಹಾಸ್ಟೆಲಲ್ಲಿ 35-40 ಮಕ್ಕಳು ಇರ್ತಾಯಿದ್ರು. ಇಷ್ಟು ಮಕ್ಕಳನ್ನ ಓದಿಸ್ಬೇಕಲ್ಲ ಅವರು ಪಾಪ. ಹಾಗಾಗಿ ಆ 2011ರಲ್ಲಿ ಅಚ್ಚಂಪೇಟೆಯಲ್ಲಿ ಒಂದು ವನವಾಸಿಗಳ ಒಂದು ಹಾಸ್ಟೆಲ್, ಈ ಹಾಸ್ಟೆಲ್ ಮಕ್ಕಳನ್ನ ಸಪೋರ್ಟ್ ಮಾಡಬೇಕು ಅಂತ ಶುರು ಮಾಡಿದ ಕಾರ್ಯ ನಾವಿದು. ಇದು ಹೇಗೆ ಇದಕ್ಕೆ ಫಂಡ್ ರೈಸಿಂಗ್ ತುಂಬ ಕಷ್ಟ ಅಂತ ಹರೀಶ್ ಜಿ ಹೇಳಿದ್ರು. ಅದು ಮಾಡಿದ್ದು ಕೂಡ ಸ್ವಾರಸ್ಯಕರ. ನ್ಯೂಜರ್ಸಿಯಿಂದ ರವಿಚಂದ್ರ ಚಕ್ಕಿನಾಲ ಅಂತ ಒಂದು ವಾಲಂಟಿಯರ್ ಕೂಡ ನಮ್ಮ ಜೊತೆಗೆ ಬಂದಿದ್ರು ಅಚ್ಚಂಪೇಟೆಗೆ. ಅವರಂದ್ರು ಕ್ರಿಕೆಟ್ ಆಡೋಕ್ಕೆ ಜನಕ್ಕೆ ತುಂಬ ಇಷ್ಟ, ಸ್ಪೋರ್ಟ್ಸ್ ಫಾರ್ ಸೇವಾಗೋಸ್ಕರ ಕ್ರಿಕೆಟ್ ಆಡಿ ನಾವು ಫಂಡ್ಸ್ ರೈಸ್ ಮಾಡಿ ಅಚ್ಚಂಪೇಟೆ ಒಂದು ಹಾಸ್ಟೆಲ್ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಈ ಥರ ಹಲವಾರು ರೀತಿಯಿಂದ ನಾವು ಜನದ ಹತ್ರ ನಾವು ಇದು ಕೂಡ ಕೇಳ್ತೀವಿ. ಬಹಳಷ್ಟು ಸಲ ಜನ ನಮ್ಮ ಮುಖದ ಮೇಲೇ ಬಾಗಿಲು ಹಾಕೋದು ಉಂಟು, ಹೋಗಮ್ಮ ಮುಂದಕ್ಕೆ ಹೋಗು ಅಂತ. ಇಲ್ಲ ಏನೋ ಬಂದಿದೆಯಾ ಪಾಪ 50 ರೂಪಾಯಿ ಕೈಲಿ ಇಟ್ಕೊಂಡು ಹೋಗು ಅಂತ ಹೇಳೋದು ಉಂಟು. ಆದರೆ ಹರೀಶ್ ಜಿ ಹೇಳಿದ್ರಲ್ಲ, ಬಂದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಆ ರೀತಿಯಲ್ಲಿ ಇವತ್ತು ನಮ್ಮ ಜೊತೆ ಬಹಳಷ್ಟು ಡೋನರ್ಸ್ ನಿಂತಿದ್ದಾರೆ. ಯಾಕೆಂದರೆ ಅದೇ ಥರ ಕೆಲಸ ಮಾಡಿ ನಾವು ಅವ್ರಿಗೆ ತೋರ್ಸೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಈ ಕ್ರಿಕೆಟಿಂದ ಹಿಡಿದು ಗರ್ಭ ಮಾಡೋದನ್ನು ಕೂಡ ಒಂದು ಜನಕ್ಕೋಸ್ಕರ ಸೇವೆ ಮಾಡೋಕ್ಕೆ ಮಾಡಬೇಕು ಅನ್ನೋದು ನಮಗೊಂದು. ಈ ಥರ ಬಹಳಷ್ಟು ರೀತಿಗಳಲ್ಲಿ ಫಂಡ್ ರೈಸಿಂಗ್ ಕೂಡ ನಡೆಯುತ್ತೆ. ಸೊ ಅಚ್ಚಂಪೇಟೆ ಒಂದು ಚಿಕ್ಕ 40 ಮಕ್ಕಳಿಗೆ ಶುರುವಾಗಿದ್ದ ಸ್ಪಾನ್ಸರ್ ಚೈಲ್ಡ್. ಈ ವರ್ಷ ನಾವು 7,500 ಮಕ್ಕಳು, ಭಾರತ ಇಡೀ 7,500 ಮಕ್ಕಳನ್ನ ಸಪೋರ್ಟ್ ಮಾಡಿದ್ದೀವಿ. ಇಷ್ಟು ಮಕ್ಕಳಲ್ಲಿ ನೀವುಗಳು ಒಬ್ಬರು ನಮ್ಮ ಕುಟುಂಬಕ್ಕೆ ಸೇರಿದ್ದೀರಾ. ಕರ್ನಾಟಕದಲ್ಲೇ ಮಂಡ್ಯ, ಸಿದ್ದಾಪುರದಿಂದ ಹಿಡಿದು ಗದಗ, ಹಾವೇರಿ ಎಲ್ಲ ಕಡೆಯಿಂದ ಮಕ್ಕಳಿದ್ದಾರೆ. ನಾಳೆಯಿಂದ ಮತ್ತೆ ನಾವು ಬೆಂಗಳೂರು ಬಿಟ್ಟು ಬೇರೆ ಮಕ್ಕಳನ್ನ ಭೇಟಿ ಮಾಡೋಕ್ಕೆ ತೆರಳಿದ್ದೀವಿ ಆ್ಯಕ್ಚುಲಿ. ಸೊ ಇದು ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು. ಪ್ರಶ್ನೆಗಳೇನೂ ಇಲ್ವಾ? ತುಂಬ ಒಳ್ಳೆಯದು. ಪ್ರಶ್ನೆಗಳಿಲ್ಲದೆ ಇದ್ದರೆ ಎಲ್ಲ ಅರ್ಥ ಆಗಿದೆ, ಇಲ್ಲ ಏನೂ ಅರ್ಥ ಆಗಿಲ್ಲ ಅಂತ ಅರ್ಥ ಅಂತಾರೆ ಪ್ರಶ್ನೆ ಇಲ್ಲ ಅಂದರೆ. ಅದಕ್ಕೆ ಯಾವುದನ್ನು ಅರ್ಥ ಮಾಡ್ಕೊಳ್ಳಿ ನಾನೀಗ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಆದರೆ ಒಂದು ನೀವೆಲ್ಲ ಅಂದ್ರಿ, ಜಯಾ ಮೇಡಮ್ ನಿಮಗೆ ಫೋನ್ ಮಾಡ್ತಿದ್ರು ಅಂತ. ನಮ್ಮ ಸಂಸ್ಥೆ ಹೇಗೆ ಅಂದರೆ ಕುಟುಂಬ ನಾವಾಗಲೇ ಹೇಳಿದ್ದೀವಿ. ಸೊ ಜಯಾ ಮೇಡಮ್ ಕರ್ನಾಟಕಕ್ಕೆ ಕಾಲ್ ಮಾಡೋ ಇನ್ಚಾರ್ಜ್ ನಮ್ಮ ಸಂಸ್ಥೆಯಲ್ಲಿ. ಅದೇ ಥರ ನೀವು ನೋಡಿರ್ಬೋದು, ಇಲ್ಲೊಂದು 7-8 ಜನ ಓಡಾಡ್ತಿದ್ದಾರೆ. ತೆಲಂಗಾಣದಿಂದ ಬಂದಿದ್ದಾರೆ, ತಮಿಳ್ನಾಡುವಿಂದ ಬಂದಿದ್ದಾರೆ. ಈ ಥರ ಬೇರೆ ಬೇರೆ ಕಡೆಯಿಂದ ನಮ್ಮ ಸಂಸ್ಥೆಯ ಬೇರೆ ಜನ ಇಲ್ಲಿ ಬಂದಿದ್ದಾರೆ. ನಮ್ಮ ಯಾರ ನಂಬರ್ ತೊಗೊಂಡು, ನನ್ನ ನಂಬರು ತೊಗೊಂಡು ನೀವು ಯಾವತ್ತು ಬೇಕಾದ್ರೆ ನಮ್ಗೆ ಯಾರು ಬೇಕಾದ್ರೆ ಫೋನ್ ಮಾಡ್ಬೋದು. ಯಾಕೆಂದರೆ ಕುಟುಂಬ ಅಂದಮೇಲೆ ಒಬ್ರೊಬ್ರ ಹತ್ರ ಮಾತಾಡೋಕ್ಕಿಂತ ಇನ್ನೇನು ಮಾಡೋಕ್ಕೆ ಸಾಧ್ಯ? ಮನುಷ್ಯ ಅಲ್ವಾ? ಎಲ್ಲರಿಗೋಸ್ಕರ ನಾವು ಇರಬೇಕು, ಯಾರೂ ಬೇರೆ ಅಲ್ಲ. ಫೀಲ್ ವೆರಿ ಫ್ರೀ.
ಯಾವುದಕ್ಕಾದ್ರೂ ನೀವು ನಮ್ಗೆ ಯಾವತ್ತಾದ್ರೂ ಫೋನ್ ಮಾಡ್ಬೋದು. ಎಲ್ಲರ ಹತ್ರ ನಮ್ಮ ನಂಬರ್ ಇಲ್ಲಿದೆ, ಎಲ್ಲರೂ ನಮಗೆ ಕಾಲ್ ಮಾಡ್ತಾನೆ ಇರ್ತಾರೆ. ನಮಗೂ ಅದೊಂದು ಸಂತೋಷ. ಇಲ್ಲಾಂದರೆ ನಾವೆಲ್ಲರೂ ಇಲ್ಲಿ ಕರಿಬೇಕಾಗಿರಲಿಲ್ಲ, ಸುಮ್ಮನೆ ನಿಮ್ಮ ಸ್ಕೂಲ್ಗೆ ದುಡ್ಡು ಕಳಿಸ್ಬಿಟ್ಟು ಸುಮ್ಮನೆ ಇರ್ಬೋದಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು. ಭಾನುವಾರ ಬೇಗ ಎದ್ದಿದ್ದು ಮರ್ತೋಯ್ತಲ್ವಾ, ಎಷ್ಟು ಜನ ಬೈಕೊಂಡ್ರು. ಹೋದ ವಾರ ಮುಂಬೈಯಲ್ಲಿ ಇದೇ ಪ್ರೋಗ್ರಾಮ್ ಮಾಡಿದಾಗ ಆ ಮಗು ನಾನು ಹಿಂಗೆ ನೋಡ್ತು ಕೋಪದಲ್ಲಿ, ಎಷ್ಟು ಬೇಗ ಕರ್ಸಿದ್ದೀರ ನನ್ನ ನೀವು ಅಂತ. ಅದ್ರ ಆಮೇಲೆ ಎಷ್ಟು ಖುಷಿ ಆಯಿತು. ಎಲ್ಲರೂ ಈ ಥರ ಒಟ್ಟಿಗೆ ಇರೋಕ್ಕಿಂತ ಸಂತೋಷ ಇನ್ನೇನಿದೆ ಮನುಷ್ಯನಿಗೆ. ಅನ್ಕೋತೀವಿ ದೊಡ್ಡ ಮಾಡಿ ಕಟ್ತೀವಿ, ದುಡ್ಡು ಎಲ್ಲ ಬರ್ತಾ ಇಲ್ಲ ಸಂತೋಷ. ಅದರಿಂದ ಜಾಯ್ ಆಫ್ ಗಿವಿಂಗ್ ಅಂತಾರಲ್ಲ, ಅವರು ಹೇಳಿದ್ರಲ್ಲ, ಕೊಟ್ಟಾಗಲೇ ಒಂದು ಸಂತೋಷ. ನಮ್ಮವ್ರ ಜೊತೆ ನಾವು ಇದ್ದಾಗ ಸಂತೋಷ. ನಮ್ಮವರು ಅಂದರೆ ಬರೀ ರಕ್ತ ಸಂಬಂಧ ಅಲ್ಲ, ಎಲ್ಲ ವಸುದೈವ ಕುಟುಂಬಕಮ್ಮನ್ನು ನಾವು ನಿಜವಾಗ್ಲೂ ನಂಬ್ತೀವಿ. ಇಲ್ಲಿ ನಿಮಗೆ ಸಂಕೋಚ ಆದರೆ ಏನೇ ಪ್ರಶ್ನೆ ಕೇಳೋಕ್ಕೂ ದಯವಿಟ್ಟು ನಮ್ಗೆ ಯಾರಿಗಾರು ನೀವು ಫೋನ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ಏನು ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ನಮ್ಮ ಚೀಫ್ ಗೆಸ್ಟ್ಗೆ ಮೊಮೆಂಟೋಸ್ ಕೊಡಿಸಿದ್ರು. ನಾನು ಹೇಳ್ತಾ ಇದ್ದೆ, ಸೇವಾ ಇಂಟರ್ನ್ಯಾಷನಲ್ ಬೆನ್ನೆಲುಬೆ ವಾಲಂಟಿಯರ್ಸ್ ಅಂತ ಸ್ವಯಂ ಸೇವಕರು ಬಂದು, ಕಾರ್ಯಕರ್ತರು ಬಂದು ಇದಕ್ಕೋಸ್ಕರ ಸಮಯ ಕೊಡ್ತಾರೆ. ನಾನು 12 ವರ್ಷದಿಂದ ಇಲ್ಲಿ ಪೂರ್ಣಕಾಲೀನವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇನ್ಫೋಸಿಸಲ್ಲಿದ್ದಾಗ ನಾನು ಶನಿವಾರ ಭಾನುವಾರ ಬಂದು ವಾಲಂಟಿಯರ್ ಮಾಡ್ತಿದ್ದೆ ಬೇರೆ ಸಂಸ್ಥೆಗಳಲ್ಲಿ. ಅದರಿಂದ ನಮ್ಮ ಸಂಸ್ಥೆ ನಡೆಯೋದು, ನಾವು ಕೋವಿಡ್ ಟೈಮಲ್ಲಿ ಸೇವೆ ಮಾಡಿದಾಗ ಕೆಲವು ಕಡೆ ನದಿ ಬೋಟಲ್ ಹೋಗಿ ಕೂಡ ನಾವು ತುಂಬ ಕಡೆ ಊಟದ ಪದಾರ್ಥ ಎಲ್ಲ ಕೊಟ್ಟು ಬಂದ್ವಿ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಮಗೆ ಕೆಲಸ ದಿನ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಮಾಸ್ಕ್ ಹಾಕೊಂಡು ಮಾಡಿದ್ದು ಒಂದು 25,000 ವಾಲಂಟಿಯರ್ಸ್ ಅವರಿಂದ ಆಯಿತು. ಅದೇ ಥರ ಇವತ್ತಿಬ್ಬರು ವಾಲಂಟಿಯರ್ಸ್ ನಮ್ಗೆ ಇಲ್ಲಿದ್ದಾರೆ. ಷಣ್ಮುಖಾನಂದ ಸರ್ ಅವರು 60 ವರ್ಷದ ಮೇಲೆ ನನ್ನ ವಯಸ್ಸು ಅಂತ ಹೇಳ್ತಾರೆ, ಎಲ್ಲರಿಗಿನ್ನ ಚಿಕ್ಕವರು. ಯಾಕೆಂದರೆ ಯೂತ್ ವಾಲಂಟಿಯರ್ ಅವರು ನಮ್ಮದು. ಷಣ್ಮುಖಾನಂದ ಸರ್ ಅವ್ರಿಗೆ ನಮ್ಮ ಸಂಸ್ಥೆಯ ಹೈಂದವಿ ಅವಳು ಒಂದು ಮೊಮೆಂಟೋ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಂತ. ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ಅವ್ರು ಕುಂದಲಹಳ್ಳಿ, ಅಯ್ಯೋ ಕುಂದಲಹಳ್ಳಿ ನಾರಿ, ಅದು ಬೆಂಗಳೂರೇ ಅಲ್ಲ ಅಂತೀವಿ ನಾವು, ಸೌತ್ ಬ್ಯಾಂಗ್ಳೂರವ್ರು ಅಂತ ಅಲ್ವಾ. ದಕ್ಷಿಣ ಬೆಂಗಳೂರವ್ರಿಗಂತೂ ಪೂರ್ವ ಮಾರತಹಳ್ಳಿ ಆಗಿಬಿಟ್ರೆ ಆಗೋಯ್ತು ಕತೆ. ಅದರಿಂದ ಸೌಜನ್ಯ ಅವರು ಕೂಡ ಇವತ್ತು ಬಂದು ಇಲ್ಲಿ ನಮ್ಗೆ MC ಆಗಿ ಬಂದಿದ್ದಾರೆ. ನಮ್ಮ ಟೀಮ್ ಹರಿನ ನಾನು ಕೇಳ್ಕೊತೀನಿ ಸೌಜನ್ಯ ಅವ್ರಿಗೆ ಒಂದು ಮೊಮೆಂಟೋ ಕೊಡೋಕ್ಕೋಸ್ಕರ. ಹರಿ, ಸೌಜನ್ಯಕ್ಕೆ ಹೋಗಿ ಮೊಮೆಂಟೋ ಇಚ್ಛೆ ಅಂಟು ನಾನೇನು ಫೋಟೋ తర్వాత తీసుకోను. ಹಾಗೆ ನಮ್ಮ ಟೀಮ್ ಅವರೆಲ್ಲರನ್ನೂ ಒಂದ್ಸರಿ ಕುಟುಂಬ ಅಂತ ಹೇಳಿದೆ. ಅದರಿಂದ ನಮ್ಮ ಕುಟುಂಬ ಶುರುವಾಗೋದು ನಮ್ಮ ಟೀಮಿಂದ. ಟುಗೆದರ್ ಈಚ್ ಅಚೀವ್ಸ್ ಮೋರ್ ಅಂತಾರೆ ಟೀಮ್ ಅಂದರೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಇದನ್ನು ಸಾರ್ಥಕ. ಹಿಂಗೆ ಮಾಡ್ತೀರಾ ನೀವು 7,500 ಜನ ಅಂದರೆ ಪ್ರತಿಯೊಂದು ಮಗು ಮನೆಗೂ ಒಂದಲ್ಲ ಎರಡಲ್ಲ ಎಷ್ಟು ಬೇಕೋ ಅಷ್ಟು ಕಾಲ್ ಹೋಗಿದೆ ನಮ್ಮ ಟೀಮಿಂದ. ಅದರಿಂದ ಈ 7,500 ಜನ ಮಕ್ಕಳು, ಇನ್ನು ನಾವು 25 ವರ್ಷ ಇನ್ನೇನು ನಡೀತಾ ಇದೆ, 25 ವರ್ಷ ಮಕ್ಕಳನ್ನ ಇದೇ ಥರ ಸಪೋರ್ಟ್ ಮಾಡ್ಬೇಕಂತ ಇದ್ದೀವಿ. ಇದೇ ಬೆಂಬಲ ನಮ್ಮ ಬೆನ್ನೆಲುಬಾಗಿರೋದು ಎಷ್ಟಾರು ನಮ್ಮ ಟೀಮು. ಅದಕ್ಕೆ ನಮ್ಮ ಟೀಮು ಅವ್ರನ್ನೆಲ್ಲ ನಾನು ವೇದಿಕೆ ಮೇಲೆ ಬರಬೇಕು ಅಂತ ದಯವಿಟ್ಟು ಹರಿ, ನೇಹ, ಹೈಂದವಿ, ಜಯ, ಶರಣನ್ ಎಲ್ಲರೂ ವೇದಿಕೆ ಮೇಲೆ SSC ಟೀಮ್ ಬರಬೇಕು ಅಂತ ಕೇಳ್ಕೊತೀನಿ. SSC ಟೀಮ್ వాళ్ళు ವೇದಿಕೆ ಪೈನ್ ರಾవాలి. SSC ಟೀಮ್ ಪೀಪಲ್ ಶುಡ್ ಕಮ್ ಆನ್ ಸ್ಟೇಜ್. ಬೇರೆ ಬೇರೆ ಭಾಷೆ ಅವರಿದ್ದಾರೆ, ಸಾರಿ, ಅದಕ್ಕೆ ಎಲ್ಲ ಭಾಷೆಯಲ್ಲೂ ಹೇಳ್ತಾ ಇದ್ದೀನಿ. ಅವರೆಲ್ಲರಿಗೂ ಕನ್ನಡ ಬರಲ್ಲ. ಜಯ ಆಲ್ಸೋ ಐ ಕಾಲ್. ಜಯ ಅಂತೂ ಇಲ್ಲಿ ಎಲ್ರಿಗೂ ಗೊತ್ತಿರೋ ಹೆಸರು, ಯಾಕಂದರೆ ಕರ್ನಾಟಕಲ್ಲಿ ಕಾಲಿಂಗ್ ಮಾಡೋದೇ ಜಯ. ನಿಮಗೆ ಜಾಸ್ತಿ ಡಾಕ್ಯುಮೆಂಟ್ಸ್ ಅಂತ ಕೋಪ ಬಂದರೂ ಜಯಾನೇ ಬೈಬೇಕು, ಖುಷಿಯಾದರೂ ಜಯಾನೇ ನೀವು ಹೊಗಳ್ಬೇಕು. ಜಯ ಮತ್ತೆ ಯಾರಿಗೋ ಕಾಲ್ ಮಾಡೋಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಜಯ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ. ಸೊ ಇದು ನಮ್ಮ ಟೀಮು. ನಾನು ಹೇಳ್ದಂಗೆ ನೀವು ಯಾವತ್ತು ಯಾರಿಗೆ ಬೇಕಾದ್ರೆ ನಮಗೆ ಫೋನ್ ಮಾಡ್ಬೋದು. ಎಲ್ಲೋ ಇಷ್ಟು ದಿನ ಹಿಂದೆ ಕೂತಿದ್ವಿ, ನೀವು ಯಾರೂ ಗೊತ್ತಿಲ್ಲ ನಮಗೆ ಅಂತ ತುಂಬ ಜನ ಹೇಳಿದ್ರಿ. ನಮಗೆ ಹಂಗೆ ಅನಿಸುತ್ತೆ. ಬಟ್ ಒಂದು ಫೋನಲ್ಲಿ ಕೂಡ ನಮಗೆಲ್ಲರೂ ಎಷ್ಟು ಕ್ಲೋಸ್ ಆಗಿದ್ರು ಅಂದರೆ, ಸಂಧ್ಯಾ ಮೇಡಮ್ WPL ನಾನು ಮೀಟ್ ಮಾಡಿಲ್ಲ, ಆದರೆ ಅವ್ರು ನಂಗೆ ಗೊತ್ತಿರ್ತಾರೆ. ಅದೇ ಥರ ತುಂಬ ಮಕ್ಕಳು ನಮಗೆ, ಓ ಈ ಮಗು ಅಲ್ವಾ, ಈ ಮಗು ದಯಾನಂದ ಸಾಗರ್ ಸ್ಕೂಲು, ಇದು ವಿಮೆನ್ಸ್ ಪೀಸ್ ಲೀಗ್ ಮಗು ಅಂತ ಗೊತ್ತಿರುತ್ತೆ. ಮುಖ ನೋಡಿರಲ್ಲ, ಬಟ್ ಎಷ್ಟು ಮಾತಾಡಿ ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿರ್ತೀವಿ ಅಂದರೆ ನಮ್ಗೆಲ್ಲರ ಗೊತ್ತು ಅನಿಸ್ತಾ ಇರುತ್ತೆ. ಹಾಗಾಗಿ ನಮ್ಮ ಟೀಮ್ನ ಕೂಡ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ಬೇಕಂತ ಇವತ್ತು ಅನಿಸ್ತು. ಅದಕ್ಕೆ ಎಲ್ಲರನ್ನು ವೇದಿಕೆ ಮೇಲೆ ಬರ ಮಾಡ್ಕೊಂಡಿದ್ದೀನಿ. Sandra Marlene MK. I am studying in 1st standard.
I will say thank you for Seva Star. Thanks. My school name is Sai English High School. Just I will say for Seva system, thank you for paying fees. My name is Emmanuel. I am studying in St. Joseph English Primary School. Thank you for Cecily Auntie to scholarship. Thank you. My name is Jason. I am studying in UKG. My school name is St. Michael's Kindergarten. Thank you for supporting me. Thank you. Hello everyone. My name is Shreya. I am staying in 2nd standard. My school name is Jyoti Kendriya Vidyalaya. I am very thankful to Seva International School. Seva International is also school. Very good. Very nice. Thank you very much. My name is Kushal. Thank you support me. My education. Thank you Good morning everyone present here. My name is Renu Piyaji. I am studying 5th D ICSE. Thank you for giving and supporting for my education. Good morning. My name is Pritya from grade 4th. My school name is Jana Vikas Public School. Thank you for supporting. Thank you. ನಮಸ್ತೆ ಎಲ್ಲರಿಗೂ. ಮೇಲೆ ಕೂತಿರುವಂಥ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಮತ್ತು ನಮ್ಮ ಅಂಥ ಬಡತನವಿರುವಂಥ ಜನಗಳಿಗೆ ಮತ್ತು ಮಕ್ಕಳಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಸೇವಾ ಟ್ರಸ್ಟ್ಗೂ ಮತ್ತು ಮುಖ್ಯವಾಗಿ ಡೋನರ್ಸ್ಗಳಿಗೆ ನನ್ನ ಧನ್ಯವಾದಗಳು. ಮತ್ತು ಹಾಗೆ ಇಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ನನ್ನ ರಿಕ್ವೆಸ್ಟ್ ಒಂದೇ, ನೀವು ಇದೇ ರೀತಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸಗಳಿಗೆ ಹೋಗಿ ಇನ್ನೂ ಅನೇಕ ಮಕ್ಕಳಿಗೆ ಇದೇ ರೀತಿ ನೀವು ಸಹ ಸೇವಾ ಟ್ರಸ್ಟ್ಗೆ ಸೇರಿಕೊಂಡು ವಿದ್ಯಾಭ್ಯಾಸಕ್ಕೆ ಆಗಲಿ ಮತ್ತು ಕೆಲಸಗಳಿಗೆ ಆಗಲಿ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. Good morning everyone. My name is Dhanushri. I am studying in Infant Jesus High School. I really thank Seva International for helping my studies. Thank you. Everyone, my name is Inya. I am studying in St. Charles High School. Thank you for Seva International. Good morning to everyone. My name is Ashwini. I am studying in Infant Jesus High School. Thank you for Seva International. Thank you. Hello everyone. Good morning. I am Juliet Pearl from 7th. I am studying in Madonna School. I thank Seva International for my education. Thank you all. My name is Angel. I am studying 4th standard from Unis English High School. Thank you for Seva International. Good morning everybody. My name is Gracie. I am studying in 6th standard. Thank you for Seva Trust for helping scholarship. Thank you. Thank you for Sicily Auntie and Sarvan Uncle. Good morning everyone. My name is Shilpa Shiji. I am studying in 8th standard.
Thank you, Seva International. Thank you so much. Thank you. Good morning, everyone. I am Venkatesh from Women's Peacelink High School. I want to thank Seva International for supporting me. In future, I will try to return. My name is Jeevan. I am studying in 10th standard. I am from Women's Peacelink School. Thank you for Seva International. I will try to help others to like you. Thank you. Good morning. My name is Hadiza and first B. I'm studying in Marina School. Thank you for Seva International. Good morning for everyone. My name is Sumoshi. I am studying in 3rd C. Thank you. Seva International. My name is Monisha. I studying in 2nd standard. My school name is Holy Shepherd Education Society. Thank you for my education and Seva. Thank you. My name is Tanushree. I am studying 5th standard A section in Women's Peacelink School. Thank you for the Seva International for giving this opportunity. Very good. Thank you. Good morning. My name is Sujansi. I am studying. Good morning to all. Myself Sujansi. I am studying in 8th standard. My school name is New Balvin High School. I am loving so much Seva International School because it gives education and support to learn so much interesting things. I love Seva International. Thank you. Thank you. Good morning to all the 1.5 present here. My name is Suraj. I'm studying in 5th B. Thank you for the Seva International service. Thank you. Good morning, everyone. My name is Darshit. I am studying in 5th standard in BRV Public School. Thank you for Seva International to helping my education. Good morning, one and all present here. My name is Vikita from DET College, and I would like to thank Seva International for supporting me. Thank you. Good morning, everyone. My name is Mohita. I would like to thank Seva International, who's been supporting me from past 3 years. I am really thankful for their help and support for my education. Thank you. My name is Annie Angel. I am studying in 2nd standard. Thank you for Seva. Thank you. My name is Isha Kaleen. I am 1st standard. I got 100 out of 100 in computers, maths and Hindi. Thank you, Seva. I like computer, maths and Hindi. I got 100 out of 100. You got 100 out of 100. Wow, very good. Computer, maths, Hindi. ತುಂಬ ಇಂಟ್ರೆಸ್ಟಿಂಗಾಗಿ ಎಂತೂಸಿಯಾಸ್ಟಿಕ್ ಆಗಿ ಬಂದು ಅವರ ಥ್ಯಾಂಕ್ ಯು ನೋಟ್ ಹೇಳಿದ್ರು ನಮಗೆಲ್ಲ. ಮಕ್ಕಳೇ, ಸಣ್ಣ ರಿಕ್ವೆಸ್ಟ್, ಯಾವಾಗೆಲ್ಲ ಈ ಥರ ಸ್ಟೇಜ್ ಸಿಗುತ್ತಲ್ಲ, ಇಟ್ಸ್
ಇಟ್ಸ್ ಓಕೆ, ಬನ್ನಿ ಮಾತಾಡಿ, ಅಥವಾ ಏನಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಇರುತ್ತೋ ಮಾಡಿ. ಪ್ರತಿ ಸತಿ ಪ್ರೈಸ್ ಆಗಲಿ ಅಪ್ರಿಸಿಯೇಷನ್ ಆಗಲಿ ಅದು ಮುಖ್ಯ ಅಲ್ಲ, ಸ್ಟೇಜಲ್ಲಿ ಅವಕಾಶ ಸಿಗೋದು ಮುಖ್ಯ. ಆವಾಗ ನಮ್ಮ ಸ್ಟೇಜ್ ಫಿಯರ್ ಹೋಗುತ್ತೆ. ಆಲ್ ರೈಟ್, ಸೊ ನಾವು ಕಾರ್ಯಕ್ರಮದ ಕೊನೆಯ ಹಂತ ತಲುಪಿದ್ದೇವೆ. ಹೇಗೆ ಸೂರ್ಯ ದಿನ ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗ್ತಾನೋ, ಒಂದು ಕಾರ್ಯಕ್ರಮ ಪ್ರಾರಂಭ ಅಂತ ಮಾಡಿದಾಗ ನಾವು ಅದರ ಮುಕ್ತಾಯ ಕೂಡ ಮಾಡ್ತೇವೆ ಅಲ್ವಾ? ಹಾಗೆ ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ವಂದನಾರ್ಪಣೆಗಾಗಿ ಶ್ರೀ ಶರವಣಜಿ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಇವರು ಸೇವಾ ಇಂಟರ್ನ್ಯಾಷನಲ್ನ ಹೆಮ್ಮೆಯ ಪ್ರಾಜೆಕ್ಟ್ ಆಗಿರೋ ಸ್ಪಾನ್ಸರಲ್ ಚೈಲ್ಡ್ ಪ್ರಾಜೆಕ್ಟ್ನ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿದ್ದಾರೆ. ಶರವಣಜಿ, I don't know Kannada, so I'll make in English, Tamil, Hindi, Telugu, and in mixed cases. So first of all, big thanks to all the students and the parents who could able to make it here, because coming on a Sunday, early morning, AC, it's not easy. So big thanks for all the students and the parents who trusted us and made us a day to come here. Thanks for all of you. And thanks to our chief guests, because I gave them a very short notice for them to come here, and both of accepted our invitation. And you can thanks for both the chief guests for gracing this occasion and blessing the children. Thanks for occasion. And this event is not done only by Seva International team. So many people have involved. Lot of Youth for Seva volunteers whom we have not met, the names I don't know. We just called them and they came here and they gave their time for us. And thanks for all the Youth for Seva volunteers. They are running here and there. Most of the work we have not even done. So many things they are doing. For all the Youth for Seva volunteers, a big thanks. And for the Vasavi Trust, for the hall whom we are doing it. So they said they want to be part of our journey. So I trust the Vasavi board also, Vasavi Trust board, for trusting us and giving us the thing. And in this hall, we have a lot of friends and trustees who are with the journey of Seva International for past 3-4 years, and they were referring many needy children in this place. They identify so many places, not only in Bengaluru, in so many other places. They identify some children and they refer the children to us, and because of them we could able to support them all, support those children. Not I would say it's a supporters for Seva International. They are also in this among you. They are also sitting where they are not showing their face. So thanks for them also, and all the team members of Seva International and that's it. Right. And all the accessories for the person who gave for the photograph, the Jupiter videos, and the people who printed these banners and other things. Most of things we did, certain things went wrong, and the last minute we requested, they came. Photographer also, we did it in 2 or 3 days. They accepted our invitation and they came immediately. So most of the things happened in a very short notice, because originally the plan was to do this event on December 18th. We have informed many people on December 18th, but because of the hall availability and certain other things, we moved it to December 4th. And in very short notice, everyone accepted. So thanks to all the people who accepted the invitation and who came here. I don't know if I missed someone. If I missed someone, please take it as a personal thing also. You are also in that list. And one more request from our side is, the event is closing, but our journey will continue for a longer time. So we want to be with you for longer time, and let's be in this journey of the children, where to make them a bright citizen. Let us be together. Thanks a lot. Thank you, Saravanan-ji, and a big thanks to you too for all the support and all the guidance that you have given. ನಾವೆಲ್ಲ ಹೆಮ್ಮೆಯ ಭಾರತೀಯರು, ಹಾಗೆ ನಮ್ಮ ರಾಷ್ಟ್ರಗೀತೆ ನಮ್ಮೆಲ್ಲರ ಹೆಮ್ಮೆ. ಸೊ ಈಗ ಎಲ್ಲರೂ ಸೇರಿ ರಾಷ್ಟ್ರಗೀತೆಯನ್ನು ಹಾಡೋಣ. ದಯವಿಟ್ಟು ಎದ್ದು ನಿಂತ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. जनगण मन अधिनायक जय हे भारत भाग्य विधाता।
पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಮತ್ತೆ ಎಲ್ಲರಿಗೂ ಸೊ ನನಗೆ ತುಂಬ ಖುಷಿ ಆಯಿತು ಎಲ್ಲರೂ ಮೀಟ್ ಮಾಡಿ ನಾನು ಎಕ್ಸ್ಪೆಕ್ಟೇ ಮಾಡಲಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಸೊ ನನಗೆ ಒಂಥರ ಎಕ್ಸೈಟ್ಮೆಂಟ್ ಏನು ಹೇಳಬೇಕು ಏನು ಮಾತಾಡಬೇಕು ಸೊ ನನಗೆ ಒಂಥರ ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ ಮೀಟ್ ಮಾಡಿ ಸೊ ಈಗ ರಿಫ್ರೆಶ್ಮೆಂಟ್ ಇರುತ್ತೆ ಅದಾದಮೇಲೆ ಗ್ರೂಪ್ ಫೋಟೋ ಇರುತ್ತೆ ಓಕೆ ಎಲ್ಲರೂ ಫೋಟೋ ತೊಗೊಂಡು ಆಟೋಗ್ರಾಫ್ ತೊಗೊತೀವಿ ಅದಾದಮೇಲೆ ನೀವು ಹೊರಡ್ಬೋದು ಮಾಡಿ ಓಕೆ ಥ್ಯಾಂಕ್ ಯು ಓಕೆ ಮಕ್ಕಳದು ಆಟೋಗ್ರಾಫ್ ಬೇಕಿದೆ ನಮಗೆ ಸೊ ಅವ್ರು ಬಂದು ಇಲ್ಲಿ ಆಟೋಗ್ರಾಫ್ ಕೊಟ್ಟು ಹೋಗ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः ಧನ್ಯವಾದಗಳು ಎಲ್ಲ ಸ್ಟೂಡೆಂಟ್ಸ್ ಪ್ಲೀಸ್ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು ಗ್ರೂಪ್ ಫೋಟೋಕ್ಕಾಗಿ
ನನ್ನ ಹೆಸರು ಹೇಮಾ ಅಂತ. ಥ್ಯಾಂಕ್ ಯು ಫಾರ್ ಸೇವಾ ಇಂಟರ್ನ್ಯಾಷನಲ್. ನಮ್ಮ ಸಿಂಗಲ್ ಪೇರೆಂಟು, ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ಹೀಗೆ ನಮ್ಮ ಮಕ್ಕಳಿಗೆ ಯಾವಾಗಲೂ ಹೀಗೆ ಹೆಲ್ಪ್ ಮಾಡಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ ಸರ್. My name is Ayush. I am studying in 8th standard from US High School. Thank you for Seva International to supporting us for my education. Thank you. Thank you everybody for supporting for my education and whatever they did for me. I am heartfully thank you for you. ನನ್ನ ಹೆಸರು ಶ್ರೀನಿವಾಸನ್ ಅಂತ. ಇದು ನಮ್ಮ ಮೊಮ್ಮಗಳು ಎಸ್ ಮೋನಿಶಾ. ಇವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಈ ವರ್ಷ ಸ್ಪಾನ್ಸರ್ ಸಿಕ್ಕಿತ್ತು ನನಗೆ. ಸುಸಿ ಮೇಡಮಿಂದ ನನಗೆ ಸ್ಪಾನ್ಸರ್ ಸಿಕ್ಕಿತ್ತು. ಸ್ಪಾನ್ಸರ್ ಸಿಕ್ಕಿದ ಕೂಡಲೇ ನಾನು ತುಂಬ ಅನುಕೂಲ ಆಗಿದೆ. ನಾನು ಒಂದು ಆಟೋ ಡ್ರೈವರು. ನಮ್ಮ ಮಿಸ್ಸಸ್ಸರು ಮನೆಯಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಬೇರೆ ಕೆಲಸ ಬರಲ್ಲ, ಅವ್ರು ಮನೆಯಲ್ಲೇ ಇರ್ತಾರೆ. ಈಗ ಅವರು ಪೇಷಂಟಾಗಿ ಕೂತಿದ್ದಾರೆ, ಮನೇಲಿ ಮಲಗಿದ್ದಾರೆ. ನಾನು ಇವಳನ್ನ ಕರ್ಕೊಂಬಂದಿದ್ದೀನಿ. ಇದು ಸೇವಾ ಸಂಘ, ಇದಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ತುಂಬ ಧನ್ಯವಾದಗಳು ನನಗೆ. ಥ್ಯಾಂಕ್ ಯು ಫಾರ್ ಸೇವಾ ಸಂಘ. ನಮಸ್ಕಾರ. ಸೇವಾ ಸಂಘ ಇಂಟರ್ನ್ಯಾಷನಲ್ಗೆ ತುಂಬ ಥ್ಯಾಂಕ್ಸ್. ನಮ್ಮ ಮನೆಯವರು ಹೋದ ವರ್ಷ ಕೋವಿಡಿಂದ ತೀರೋದ್ರು. ನಮ್ಮಿಬ್ಬರು ಮಕ್ಕಳು ಯಾರೂ ಸಪೋರ್ಟ್ ಇಲ್ಲ. ಈ ಸೇವಾ ಸಂಘದಿಂದನೇ ಹೋದ ವರ್ಷ ನಮ್ಮ ಮಗನಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಸೇವಾ ಸಂಘಕ್ಕೆ. As my mother struggled a lot, thank you for supporting my mother and for my sister, and thank you for Seva International Service. ನಮಸ್ಕಾರ ಎಲ್ರಿಗೂ. ಸೇವಾ ಇಂಟರ್ನ್ಯಾಷನಲ್ಗೆ ತುಂಬ ಧನ್ಯವಾದಗಳು. ಈ ಸೇವಾ ಇಂಟರ್ನ್ಯಾಷನಲಿಂದ ನಮ್ಮ ಮಕ್ಳಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಬಟ್ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ತುಂಬ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಸೇವಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೈ எஜுகேஷன். தேங்க்யூ. என் பேர் ராஜேஸ்வரிங்க. எனக்கு தமிழ் மட்டும்தான் தெரியும், வேறு எதுவும் தெரியாது, வேறு பாஷை எதுவும் தெரியாது. எனக்கு 3 பசங்க. என் ஹஸ்பண்ட் வந்து பெயிண்டர் வேலை செய்கிறாங்க. எனக்கு 2 வருஷமாக சேவா இன்டர்நேஷ்னல் ஹெல்ப் பண்ணின்னு வராங்க. அவங்க ரொம்ப ஹெல்ப் பண்ணும்போதும் மேம் எனக்கு சிசி மம்மி தான் அறிமுகப்படுத்தினாங்க. சிசி சிஸ்டர் தான் ரொம்ப ஹெல்ப் பண்ணாங்க, எங்களுக்கு ரொம்ப உதவி செஞ்சாங்க. அவங்க தான் இந்த சேவா இன்டர்நேஷ்னலை இன்ட்ரடியூஸும் பண்ணி கொடுத்தாங்க எங்களுக்கு. ரொம்ப தேங்க்ஸு சேவா இன்டர்நேஷ்னல். எங்களுக்கு 2 வருஷமாக ரொம்ப ஹெல்ப் பண்ணின்னு வராங்க. அதுக்கு ரொம்ப சேவா இன்டர்நேஷ்னலுக்கு ரொம்ப நான் தேங்க்ஸ். சிசி அக்காவுக்கும் ரொம்ப தேங்க்ஸ். அப்புறம் சிஸ்டர் பேர் தெரியல, மறந்துட்டேன். அவங்களும் கால் பண்ணி எனக்கு ரொம்ப ஹெல்ப் பண்ணாங்க, ரொம்ப பேசினாங்க. அவங்க பேர் மறந்துட்டேன் நான். ரொம்ப நன்றி சேவா இன்டர்நேஷ்னல். ನನ್ನ ಹೆಸರು ಅಂಬಿಕಾ ಅಂತ. ನಾನು ದಾಸರಳ್ಳಿಯಿಂದ ಬರ್ತಾ ಇರೋದು. ನನ್ನ ಮಗಳಿಗೆ ಸೇವಾ ಇಂಟರ್ನ್ಯಾಷನಲ್ ಇಂದ ತುಂಬ ಅನುಕೂಲ ಆಗಿದೆ. ಹೋದ ವರ್ಷ ಕೊರೋನಾ ಬಂದು ನಮಗೆ ಆರ್ಥಿಕ ಸ್ಥಿತಿ ಇದಾಗ್ಬಿಟ್ಟಿತ್ತು. ಆದ್ದರಿಂದ ನಮಗೆ ಸೇವಾ ಇಂಟರ್ನ್ಯಾಷನಲಿಂದ ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ನಮಗೆ ಅನುಕೂಲ ಆಗಿದೆ. ಇದೇ ಥರ ಮಕ್ಕಳಿಗೆಲ್ಲರಿಗೂ ಮುಂದಕ್ಕೆ ಇದು ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ. Thank you Seva International for supporting my education. ಈ ವರ್ಷ ನಮಗೆ ತುಂಬ ಕಷ್ಟ ಆಯಿತು. ನೀವು ಸಹಾಯ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಈ ಮಕ್ಕಳು ತುಂಬ ಓದಲು ನಮಗೆ ಕಷ್ಟದಿಂದ ಇದರಿಂದ ಹೆಲ್ಪ್ ಮಾಡೋದಕ್ಕೆ ತುಂಬ ಕೃತಜ್ಞತೆಗಳು. Thank you for one and all. Thanks. ನನ್ನ ಹೆಸರು ಪ್ರೀತಮ್ ಸಿ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋದು. 2 ವರ್ಷದಿಂದ ಸೇವಾ ಇಂಟರ್ನ್ಯಾಷನಲ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ನನ್ನ ಹೆಸರು ಗೀತಾ ಅಂತ. ನಾನು ಸಿಂಗಲ್ ಪೇರೆಂಟು. ನನ್ನ ಮಕ್ಕಳಿಗೆ ಎಜುಕೇಷನ್ ಮಾಡ್ಸೋಕ್ಕೆ ತುಂಬ ತೊಂದರೆ ಆಗಿತ್ತು. ನಮ್ಮ ಮನೆಯವರು ಕೋವಿಡಿಂದ ಇದಾದಾಗ ಆ ಸಮಯದಲ್ಲಿ ಸೇವಾ ಇಂಟರ್ನ್ಯಾಷನಲ್ ಅವರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಇವತ್ತು ನನ್ನ ಮಗ ಫಸ್ಟ್ PUC ಒಬ್ಬ ಓದ್ತಾ ಇದ್ದಾನೆ, ಒಬ್ಬ 9th ಓದ್ತಾ ಇದ್ದಾನೆ. ಅವನು 10th ಸ್ಟ್ಯಾಂಡರ್ಡ್ ಇದ್ದ. ಸ್ಕೂಲಲ್ಲಿ ತುಂಬ ಫೀಸ್ ಬೇಕಂತ ಕೇಳ್ತಾಯಿದ್ರು. ನಮಗೆ ಕಟ್ಟೋ ಸ್ಥಿತಿನಲ್ಲೂ ಕೂಡ ನಾವು ಇರಲಿಲ್ಲ. ನಾವು 10th ಸ್ಟ್ಯಾಂಡರ್ಡೇ ಬಿಡಿಸ್ಬಿಟ್ಟು ಕೆಲಸಕ್ಕೆಲ್ಲಾದರೂ ಸೇರ್ಸೋಣ ಅನ್ನೋ ಸ್ಥಿತಿನಲ್ಲಿದ್ವಿ ನಾವು. ಅಂಥ ಸಮಯದಲ್ಲಿ ಬಂದು ತುಂಬ ಹೆಲ್ಪ್ ಮಾಡಿದ್ರು. ಇವಾಗ ನನ್ನ ಮಗ 10th 97 ಪಾಯಿಂಟ್ ಸಮಥಿಂಗ್ ಮಾರ್ಕ್ಸ್ ತೆಗೆದು ತುಂಬ ಚೆನ್ನಾಗಿ ಓದಿದ್ದಾನೆ. ಇವಾಗಲೂ ಕೂಡ ಫಸ್ಟ್ PUCಗೆ ಹೆಲ್ಪ್ ಮಾಡಿದ್ದಾರೆ ಫೀಸ್ ಕೊಟ್ಟು. ತುಂಬ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನನ್ನ ಮಗನ್ನ IAS ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಮಾಡಿಸಿ ಯೂತ್ ಫಾರ್ ಸೇವಾದಲ್ಲಿ ತುಂಬ ಮಕ್ಕಳಿಗೆ ಹೆಲ್ಪ್ ಮಾಡು, ನಮ್ಮಂಥ ಬಡ ಮಕ್ಕಳಿಗೆ ಅಂತ ಹೇಳಿ ನನ್ನ ಮಗನಿಗೆ ಹೇಳಿದ್ದೀನಿ. ಥ್ಯಾಂಕ್ ಫಾರ್ ಯೂತ್ ಫಾರ್ ಸೇವಾ. Thank you for helping us for education.
ನನ್ನ ಹೆಸರು ದಾಕ್ಷಾಯಿಣಿ ಅಂತ. ನಾವು ಹಲ್ಸೂರಿನಿಂದ ಬಂದಿದ್ದೀರಿ. ಸೊ ಇದು ನನ್ನ ಮಗಳ ಹೆಸರು ಬಂದು ಅದ್ವಿಕಾ ಅಂತ. ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾಳೆ. ಅವಳು ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಹೋಗ್ತಾ ಇದ್ದಾಳೆ. ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಸೊ ಇದು ಬಂದು ನಮಗೆ ತುಂಬ ಹೆಲ್ಪ್ ಮಾಡೋಕ್ಕೆ ಒಳ್ಳೆಯದಾಗಿದೆ. ಇದು ಸೇವಾ ಇಂಟರ್ನ್ಯಾಷನಲ್ನಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೇವಾ ಸಂಘಕ್ಕೆ ಥ್ಯಾಂಕ್ ಯು. ಸೇವಾ ಸಂಘಕ್ಕೆ ಥ್ಯಾಂಕ್ ಯು. ನನ್ನ ಹೆಸರು ಅದ್ವಿಕಾ. ನಾನು ಓದುತ್ತೀನಿ ಸೆಕೆಂಡ್ ಸ್ಟ್ಯಾಂಡರ್ಡ್. ಥ್ಯಾಂಕ್ ಯು ಸೇವಾ ಸಂಘ. ನಮಸ್ಕಾರ, ನನ್ನ ಹೆಸರು ಮನೋಜ್ ಅಂತ. ನನ್ನ ಇಬ್ಬರು ಮಕ್ಕಳಿದ್ದಾರೆ ನನಗೆ. ಥ್ಯಾಂಕ್ಸ್ ಟು ಸೇವಾ ಇಂಟರ್ನ್ಯಾಷನಲ್. ನಾನು ಮಾಡೋದು ಪೇಂಟ್ ಕೆಲಸ ಡೈಲಿ ವೇಜಸ್ಸು. ಹೆಲ್ಪಿಂಗ್ ಯಾರೂ ಇಲ್ಲ ನಮಗೆ. ಈ ಸೇವಾ ಇಂಟರ್ನ್ಯಾಷನಲಿಂದ ಹೆಲ್ಪಿಂಗ್ ಬರ್ತಾಯಿದೆ. ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಸೇವಾ ಇಂಟರ್ನ್ಯಾಷನಲ್ಗೆ. Thank you Seva International for helping us. Thank you. Myself Pavitra, studying in 10th standard in Shri Govarnan School. I would thank Seva International Scholarship for helping me to continue with my education. Thank you. ತುಂಬ ಥ್ಯಾಂಕ್ಸು. ಫೀಸ್ ಕಟ್ತಾ ಇರೋದ್ರಿಂದ ನಮಗೆ ಧನ್ಯವಾದಗಳು. Thank you for helping us as we were affected from COVID. And my husband lost the job at that time. It was really helpful from Sissy. She sent a link to us, and because of that I contacted Jaya ma'am, and she helped me and she instructed me, and I followed according to that, and I got a really helpful from them to pay the fees of my children. I was unable to do so as my son also is an autistic child, so I was really unable to do. Thank you so much from Seva International for helping us. Thank you. Thank you Seva International. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ನನ್ನ ಹೆಸರು ವೀಣಾ ಅಂತ. ನನಗೆ 3 ಜನ ಮಕ್ಕಳು. ನಮ್ಮ ಹಸ್ಬೆಂಡು ಕೋವಿಡಿಂದ ಡೆತ್ ಆದರು. ಆವಾಗ ನಾವು ತುಂಬ ಪ್ರಾಬ್ಲಮಲ್ಲಿದ್ವಿ. ಆವಾಗ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಯವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಸೇವಾ ಇಂಟರ್ನ್ಯಾಷನಲ್. ಥ್ಯಾಂಕ್ ಯು ಫಾರ್ ಸೇವಾ ಇಂಟರ್ನ್ಯಾಷನಲ್. ನಮಸ್ಕಾರ, ನನ್ನ ಹೆಸರು ಕೃಷ್ಣ. ನನ್ನ ಮಗಳ ಹೆಸರು ಪುಣ್ಯ. ನನ್ನ ಮಗಳು 7th ಸ್ಟ್ಯಾಂಡರ್ಡಲ್ಲಿ ಎಜುಕೇಷನ್ ಮಾಡ್ತಾಯಿದ್ದಾಳೆ ಜ್ಞಾನ ವಿಕಾಸ್ ಪಬ್ಲಿಕ್ ಸ್ಕೂಲ್, JP ನಗರ 8th ಪೇಸ್. ನಾವು ಕೋವಿಡ್ ಟೈಮಲ್ಲಿ ತುಂಬ ತೊಂದರೆಯಾಗಿ ನಮ್ಮ ಹೆಂಡತಿ ಕೋವಿಡಿಂದ ತೀರ್ಕೊಂಡ್ರು. ಆ ಟೈಮಲ್ಲಿ ಮಕ್ಕಳನ್ನ ಓದಿಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಏನಂತಂದರೆ ಮಕ್ಕಳು ಎಜುಕೇಷನಿಂದ ವಂಚಿತರಾಗಬಾರ್ದು ಅಂತ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಯು ನಮಗೆ ನೆರವು ನೀಡಿ ಅವರು ತುಂಬ ನಮಗೆ ಒಳ್ಳೇದು ಮಾಡಿದ್ದಾರೆ. ಇವಾಗ ಮಗು ಆರಾಮಾಗಿ ಎಜುಕೇಷನ್ನು ಮಾಡ್ತಾಯಿದೆ. ಇನ್ನೂ ಹಲವಾರು ಮಕ್ಕಳಿಗೆ ಇದೇ ಥರ ಹೆಲ್ಪ್ ಮಾಡ್ತಾ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಯು ಇನ್ನೂ ಹಲವಾರು ಮಕ್ಕಳಿಗೆ ಹೆಲ್ಪ್ ಮಾಡೋ ಅವಕಾಶ ಸಿಗಲಿ. ಆ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಇಷ್ಟು ನಮಸ್ಕಾರ. ಹೃದಯಪೂರ್ವಕ ವಂದನೆಗಳು. ನಮಸ್ತೆ. ನಮ್ಗೆ ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ಯಜಮಾನ್ರು ಕೊರೋನಾದಿಂದ ಸುತ್ತಿರೋಗಿದ್ರು. ಸೇವಾ ಇಂಟರ್ನ್ಯಾಷನಲ್ ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ನಮ್ಗೆ ಯಾರೂ ಹೆಲ್ಪ್ ಮಾಡೋರು ಇರಲಿಲ್ಲ. ನಮ್ಮ ಹುಡುಗರು ಇಬ್ಬರಿಗೆ ಎಜುಕೇಷನ್ ಕೊಟ್ಟರು. ಎವರ್ಷನ್ ಇಂಗ್ಲೀಷ್ ಸ್ಕೂಲ್ಗೆ ತುಂಬ ಹೆಲ್ಪ್ ಆಗ್ತಿದೆ. ಮುಂದಕ್ಕೂ ಮಾಡ್ತೀನಿ ಎಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್.